ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ 9ನೇ ತರಗತಿಯ ಸಮಾಜ ವಿಜ್ಞಾನ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಆಗಿರ್ತಕ್ಕಂಥ ಪಾಠಗಳ ಒಂದು ಸಮಗ್ರ ಪಾಠ ವಿವರಣೆ ಮತ್ತು ಪ್ರಶ್ನೋತ್ತರ ನಿಮಗೋಸ್ಕರ ಬರ್ತಾ ಇದೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ಇವತ್ತಿನ ಪಾಠ ಯಾವ್ದು ತಗೊಂಡಿದ್ದೀವಿ ಅಂದರೆ 9ನೇ ತರಗತಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಾಠ ಇದೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ. ಇದುವರೆಗೂ ಯಾರು ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೊಳ್ಳೆ ವಿಡಿಯೋಗಳು ಪ್ರತಿದಿನ ನಿಮಗೆ ಸಿಗುತ್ತೆ ಅಂತಂದರೆ ನಿಮ್ಮ ಬಾಳು ಬಂಗಾರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮುಂಬರುವ ಪರೀಕ್ಷೆಗಳಲ್ಲಿ ನಿಮ್ಮ ಯಶಸ್ಸು ಖಂಡಿತ ಅಂತ ಅಂದ್ಕೊಳ್ಳೋದಾದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ನೀವು ಇದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ನಮ್ಮ ಪಾಠದಲ್ಲಿ ಏನಿದೆ ಅಂಥೇಳಿ ನೋಡೋಣ. ಸ್ನೇಹಿತರೆ, ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು. ನೋಡಿ, ಒಂದು ಕಡೆ ರಾಜಲಾಂಛನ ವರಹ ಬಗ್ಗೆ ನೋಡ್ತಾ ಇದ್ದೀರಾ. ಬಹುಮನಿ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅನ್ನೋದಕ್ಕೊಂದು ಮ್ಯಾಪ್ ಸಿಗುತ್ತೆ. ಶ್ರೀಕೃಷ್ಣ ದೇವರಾಯನ ಆಗಿನ ಕಾಲದ ಒಂದು ಪ್ರತಿಮೆ ಬಗ್ಗೆ ಕೂಡ ನೀವು ನೋಡ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಈ ಪಿಕ್ಚರ್ಸ್ಗಳು ನಿಮಗೆ ಎಕ್ಸಾಮ್ಸಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಪ್ರಶ್ನೆ ಇದರಲ್ಲಿ ರೈಸ್ ಆಗುತ್ತೆ. ರಾಜಲಾಂಛನ ಯಾವುದು ಅಂದ ತಕ್ಷಣ ಭಾಳಷ್ಟು ಜನ ಆ ವರಹ ಮೂರ್ತಿ ಲೆಫ್ಟ್ ಇದೆಯಾ ರೈಟ್ ಇದೆಯಾ ಅಂತ ಭಾಳಷ್ಟು ಚರ್ಚೆ. ಬಲಮುಖ ವರಹ ಎಡಮುಖ ವರಹ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಕೂಡ ಎಡಮುಖ ವರಹ ಬಲಮುಖ ವರಹ ಅಂತ ಯಾರೂ ಕೊಟ್ಟಿಲ್ಲ. ಇನ್ಕ್ಲೂಡಿಂಗ್ ಬೇರೆ ಸಾಮ್ರಾಜ್ಯದ್ದು ಕೂಡ ವರಹ ಇರೋದ್ರಿಂದಾಗಿ ನಮ್ಮಲ್ಲಿ ಆ ಥರದ ವಿಶ್ಲೇಷಣೆ ನಡೀತಾ ಇದೆ. ಬಿಟ್ಟರೆ ವರಹ ಅಷ್ಟೇ ವಿಷ್ಣುವಿನ ಅವತಾರದ ಈ ಒಂದು ಚಿಹ್ನೆಯನ್ನು ವಿಜಯನಗರ ಸಾಮ್ರಾಜ್ಯ ಬಳಸ್ಕೊಂಡಿತ್ತು. ಇನ್ನು ತುಳುವ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ ಸಾಮ್ರಾಜ್ಯವನ್ನು ಆಳಿದ್ದು ನಿಮಗೆ ಗೊತ್ತೇ ಇದೆ. ಬನ್ನಿ ಸ್ನೇಹಿತರೆ, ಇದರ ಸಂಪೂರ್ಣ ಕಂಪ್ಲೀಟ್ ಡೀಟೈಲ್ಡ್ ವಿಡಿಯೋಗಳು ನಿಮಗೆ ನನಗೆ ಸಾಧನಾ ಯೂಟ್ಯೂಬ್ ಚಾನಲಲ್ಲಿ ಕೂಡ ಸಿಗುತ್ತೆ. ಬಟ್ ನಿಮಗೆ 9ನೇ ಕ್ಲಾಸು ಮತ್ತು PC ಲೆವೆಲ್ನ ಒಂದು ಡಿಸ್ಕ್ರಿಪ್ಷನ್ಸ್ ತುಂಬ ಅದ್ಭುತವಾಗಿ ನೋಡ್ಕೊಳ್ಬೇಕು. ಈ ಪಾಠ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ನಿಮಗೆ ಬೇಕು ಅಂತಂದರೆ ಇದು ನಿಮಗೆ ಅದ್ಭುತವಾದಂಥ ಪಾಠ. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಈ ಪಾಠದಲ್ಲಿ ಬರುವಂಥ ಒಂದು ಸಿಂಪಲ್ ಕ್ವಶನ್ಸ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಯಾವ ಸಾಮ್ರಾಜ್ಯದ ಪತನದ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಆಪ್ಷನ್ ಈ ರೀತಿ ಕೊಟ್ಟರೆ, ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು, ತಲಕಾಡಿನ ಗಂಗರು ಅಂತ ಕೊಟ್ಟರೆ ಪ್ರಶ್ನೆ ಕರೆಕ್ಟಾಗಿ ಒಂದು ಸಾರಿ ನೋಡ್ಕೊಂಬಿಟ್ರೆ 2 ಆಪ್ಷನ್ ಕಿತ್ತಾಕ್ಬಿಡ್ತೀರಾ. ದೇವಗಿರಿಯ ಯಾದವರು ಅಂದರೆ ಇದು ಕರ್ನಾಟಕ ಸಾಮ್ರಾಜ್ಯದಲ್ಲಿ ಬರಲ್ಲ. ವಾರಂಗಲ್ನ ಕಾಕತೀಯರು ಅಂದರೂ ಬರೋದಿಲ್ಲ. ಇನ್ನು C and D ಆಪ್ಷನ್ ಇದೆ, ದ್ವಾರ ಸಮುದ್ರದ ಹೊಯ್ಸಳರು, ತಲಕಾಡಿನ ಗಂಗರು ಅಂತ ಬಂದಾಗ ನಿಮ್ಮ ಆನ್ಸರ್ ಆಗಬೇಕಾಗತ್ತೆ ದ್ವಾರ ಸಮುದ್ರದ ಹೊಯ್ಸಳರ ಪತನದ ನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಗಂಡುಗಲಿ ಬಲ್ಲಾಳ ದೊರೆ ಆಳ್ವಿಕೆ ನಡೆಸಿ ಅವನತಿ ಹೊಂದಿದ ನಂತರವೇ ಮಹಮ್ಮದ್ ಬಿನ್ ತೊಗಲಕ್ಕನ ದಾಳಿಗಳು, ಅದರ ಹಿಂದೆ ಅಲಾವುದ್ದೀನ್ ಖಿಲ್ಜಿಯ ದಾಳಿಗಳು ಹೇಗೆ ಕರ್ನಾಟಕದ ಮೇಲೆ ಕ್ರೂರ ದಾಳಿಗಳನ್ನು ಮಾಡಿದ್ವೋ ಅದಕ್ಕೆ ಎದೆಯೊಡ್ಡಿ ನಿಂತು ಸಾಮ್ರಾಜ್ಯವನ್ನು ಗಂಡುಗಲಿಯಾಗಿ ಕಾಪಾಡಿ ಹೋರಾಡಿದಂಥ ದ್ವಾರ ಸಮುದ್ರದ ಹೊಯ್ಸಳರ ಆ ರಣರೋಚಕ ಇತಿಹಾಸದ ಒಂದು ಕೊನೆ ಪೇಜ್ ಮುಗಿದ ಮೇಲೆ ಮತ್ತೆ ಶುರುವಾಗುತ್ತೆ ವಿಜಯನಗರದ ಆರ್ಭಟ. ಅದು ವಿಜಯನಗರ ಸಾಮ್ರಾಜ್ಯ. ಅದಕ್ಕಿಂತ ಹಿಂದೆ ಬಂದದ್ದು ನಿಮಗೆ ಅದೇ ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಆಮೇಲೆ ಮಾನ್ಯಕೇಟದ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಅದಾದಮೇಲೆ ದ್ವಾರ ಸಮುದ್ರದ ಹೊಯ್ಸಳರು. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುವಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಮೇಲೆ ಉತ್ತರ ಭಾರತದ ಇಸ್ಲಾಂ ದಾಳಿ ದಕ್ಷಿಣಕ್ಕೆ ಕಾಲಿಟ್ಟಿತ್ತು. ಅಂದರೆ ನಿಮಗೆ ಗೊತ್ತಿದೆ, ಏನು ಭಾರತದ ಮೇಲೆ ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆ ಆಯಿತೋ, ಇಲ್ತಮಷ್ನ ಆಳ್ವಿಕೆಯಲ್ಲಿ ಸುಲ್ತಾನ್ ಪದವಿಯನ್ನು ಯಾವಾಗ ಕೊಡಲಾಯ್ತೋ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ದಾರ್ ಉಲ್ ಇಸ್ಲಾಂನ ನೀತಿ. ಭಾರತದಲ್ಲಿ ಇಸ್ಲಾಂನ ಪ್ರಚಾರ ಮತ್ತು ಇಸ್ಲಾಂ ಭೂಮಿಯನ್ನಾಗಿ ಕನ್ವರ್ಟ್ ಮಾಡಬೇಕು ಅನ್ನುವಂತಹ ಆಗಿನ ಕಾಲದ ಆ ಒಂದು ತತ್ವದ ಮೇಲೆ ದೆಹಲಿ ಸುಲ್ತಾನರು ಅಧಿಕಾರ ಮಾಡ್ತಾ ಇದ್ರು. ಆ ಅಧಿಕಾರ ಮಾಡೋ ಸಂದರ್ಭದಲ್ಲೇ ಅಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲಿಕ್ಕಾಗಿಯೇ ಮಲ್ಲಿಕ್ ಕಾಫರ್ನ ನೇತೃತ್ವದಲ್ಲಿ ತನ್ನ ಬೃಹತ್ ಸೇನೆಯನ್ನು ಕಳಿಸಿದ್ದ. ಆಗ ಇದ್ದದ್ದೇ ದೇವಗಿರಿಯ ಯಾದವರು,
ಅಂದರೆ ಇವತ್ತಿನ ಮಧ್ಯಪ್ರದೇಶ ಮತ್ತು ದಕ್ಷಿಣ ಮಧ್ಯಪ್ರದೇಶವನ್ನು ಒಳಗೊಂಡಂತಹ ಭಾಗ. ವಾರಂಗಲ್ನ ಕಾಕತೀಯರು ಅಂದರೆ ಇವತ್ತಿನ ಆಂಧ್ರ ಒಡಿಸ್ಸಾ ಭಾಗ. ಮಧುರೈಯಲ್ಲಿ ಪಾಂಡ್ಯರು ಅಂದರೆ ಇವತ್ತಿನ ಕೇರಳ ಭಾಗ. ಇನ್ನು ಕರ್ನಾಟಕದಲ್ಲಿದ್ದಿದ್ದು ದ್ವಾರ ಸಮುದ್ರ, ಇಲ್ಲಿ ಹೊಯ್ಸಳರು. ಹಾಗೆಯೇ ತಾಂಜಾವೂರಲ್ಲಿ ಚೋಳರಿದ್ದರು. ಇಂತಹ ಸಾಮ್ರಾಜ್ಯಗಳ ಮೇಲೆ ಅಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗಳಿಂದಾಗಿ ಅವನತಿ ಆಯಿತು, ಬಹಳಷ್ಟು ಸಾವು ನೋವುಗಳಾದವು. ಇದರ ಪತನ ನಂತರ ಮುಂದೆ ಮಹಮ್ಮದ್ ಬಿನ್ ತುಘಲಕ್ ಕೂಡ ದಕ್ಷಿಣ ಭಾರತದಲ್ಲಿ ಮಾಡಿದಂಥ ಕ್ರೂರ ದಾಳಿಗಳು, ಅಲ್ಲಲ್ಲಿ ಉಂಟಾದಂಥ ದಂಗೆಗಳು, ಈ ಎಲ್ಲ ದಂಗೆಗಳು ದಾಳಿಗಳ ಪರಿಣಾಮವಾಗಿ ಅಸ್ಪಷ್ಟವಾದಂತಹ ರಾಜಕೀಯ ವಾತಾವರಣವಿದ್ದಾಗಲೇ ದಕ್ಷಿಣ ಭಾರತದಲ್ಲಿ ಹರಿಹರ ಮತ್ತು ಬುಕ್ಕರಾಯನಿಂದ ಶುರುವಾದಂತಹ ಒಂದು ಅದ್ಭುತವಾದ ಸಾಮ್ರಾಜ್ಯವೇ ಈ ವಿಜಯನಗರ ಸಾಮ್ರಾಜ್ಯ. ರಾಜಕೀಯ ಅಸ್ಥಿರತೆ, ಕ್ಷೋಭೆ, ಭಯ, ಧಾರ್ಮಿಕ ವಿಪ್ಲವ, ಹಾಗೆ ಇಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಗೊಂದಲಗಳನ್ನು ಪರಿಹಾರ ಮಾಡಿದ್ದೆ ಈ ವಿಜಯನಗರ ಸಾಮ್ರಾಜ್ಯ. ಹಾಗಾಗಿ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದೆ ಹಂಪೆ ಇವರ ರಾಜಧಾನಿ ಕೂಡ ಆಗತ್ತೆ. ಹಾಗೆ ಸ್ಥಾಪನೆಯಾದಂಥ ವಿಜಯನಗರ ಸಾಮ್ರಾಜ್ಯ 4 ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡ್ತವೆ. ಒಂದನೇದು ಸಂಗಮ ದೊರೆಗಳು, ಸಾಳುವ ದೊರೆಗಳು, ತುಳುವ ದೊರೆಗಳು, ಅರವೀಡು ದೊರೆಗಳು ಅಂತ. ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ನೀವು ನೋಡ್ತಾ ಹೋದರೆ ಇವರು ರಾಜಧಾನಿಗಳು ಮೂಲತಃ ಸ್ಟಾರ್ಟ್ ಆಗಿದ್ದು ಆನೆಗೊಂದಿಯಿಂದ ಮುಂದೆ ಹಂಪಿಗೆ ಬರ್ತಾರೆ. ಹಂಪಿಯಿಂದ ಪೆನುಗೊಂಡೆಗೆ ಹೋಗುತ್ತೆ. ಕೊನೆಗೆ ಅರವೀಡು ವಂಶದ ಆಳ್ವಿಕೆಯಲ್ಲಂತೂ ಚಂದ್ರಗಿರಿಯನ್ನು ಕೂಡ ಇವರು ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡ್ಕೊಂಡು ಆಳಿದ್ದಾರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ 4 ರಾಜಮನೆತನಗಳಿದ್ದರೆ 4 ರಾಜಧಾನಿಗಳನ್ನು ಕೂಡ ನೀವು ನೋಡ್ಬೋದು. ಅದು ಡೀಪೆಸ್ಟ್ ಹಿಸ್ಟ್ರಿನಲ್ಲಿ ನಿಮ್ಗೆ ಸಿಗುತ್ತೆ. ಆನೆಗೊಂದಿಯಿಂದ ಹಂಪೆ ಟು ಪೆನುಗೊಂಡೆ ಟು ಚಂದ್ರಗಿರಿಗೆ ಶಿಫ್ಟ್ ಆಗುತ್ತೆ. ಬಟ್ ತುಳುವ ಸಾಮ್ರಾಜ್ಯದಲ್ಲಿ ಅಂತಿಮದವರೆಗೂ ಕೂಡ ಹಂಪೆಯನ್ನು ಬಲವಾಗಿ ರಾಜಧಾನಿಯ ಒಂದು ಉತ್ತುಂಗದ ಬಗ್ಗೆ ಕೂಡ ನಾವು ನೋಡ್ಬೋದು. ಯಾವಾಗ ತುಳುವ ಸಾಮ್ರಾಜ್ಯ ಅವನತಿ ಆಯಿತೋ ಆಗ ಅರವೀಡು ವಂಶ ಅಧಿಕಾರಕ್ಕೆ ಬರ್ತಿದ್ದಾಗೆ ಪೆನುಗೊಂಡೆ ಮತ್ತು ಚಂದ್ರಗಿರಿಗೆ ಶಿಫ್ಟ್ ಆಗಿ ಸಾಮ್ರಾಜ್ಯ ಮೈಸೂರು ಒಡೆಯರ ಆಳ್ವಿಕೆ ಪ್ರಾರಂಭವಾಗುವ ವೇಳೆಗಂತೂ ಸಂಪೂರ್ಣವಾಗಿ ಚಂದ್ರಗಿರಿಯಲ್ಲಿ ಈ ಸಾಮ್ರಾಜ್ಯ ಅವನತಿಯತ್ತ ಸಾಗಿತ್ತು. ಇನ್ನು ಈ ಸಾಮ್ರಾಜ್ಯದ ಆಳ್ವಿಕೆ ನೋಡ್ತಾ ಹೋದರೆ ಸಂಗಮ ವಂಶದಲ್ಲಿ ಶುರುವಾಗುತ್ತೆ 1336ರಿಂದ 1486ರವರೆಗೆ. ಉತ್ತರದಲ್ಲಿ ತುಘಲಕ್ನ ಆಡಳಿತವಿದ್ದಾಗ ದಕ್ಷಿಣದಲ್ಲಿ ಸಂಗಮ ವಂಶ ಅಸ್ತಿತ್ವಕ್ಕೆ ಬಂದಿತ್ತು. ಈ ಸಾಮ್ರಾಜ್ಯದ ಸ್ಥಾಪಕರಾಗಿ 1ನೇ ಹರಿಹರ, ಆನಂತರ ಬುಕ್ಕರಾಯ, 2ನೇ ಹರಿಹರ, ವಿರೂಪಾಕ್ಷರಾಯ, 2ನೇ ಬುಕ್ಕರಾಯ, ದೇವರಾಯ, ರಾಮಚಂದ್ರರಾಯ, ವೀರ ವಿಜಯ ಬುಕ್ಕರಾಯ, 2ನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರಿತೀವಿ, ಮಲ್ಲಿಕಾರ್ಜುನರಾಯ, 2ನೇ ವಿರೂಪಾಕ್ಷರಾಯ, ಪ್ರೌಢದೇವರಾಯ. ಇಷ್ಟು ದೊರೆಗಳಿದಾರ ಸರ್ ಅಂತ ಅನ್ಕೋಬೇಡಿ. ಇದು ಸುಮ್ಮನೆ ನಿಮಗೆ ಸಂಗಮ ವಂಶ ಅಂದ ತಕ್ಷಣ ನಿಮ್ಮ ಬುಕ್ಕಲ್ಲಿ 1-2 ದೊರೆಗಳು ಕೊಟ್ಟಿರ್ತಾರೆ. ಆದರೆ ಮುಂದಿನ ಹಂತಗಳಲ್ಲಿ ನೀವು ಡೀಪಾಗಿ ಓದುವಾಗ ಇವರೆಲ್ಲರನ್ನೂ ಓದಬೇಕು. ಹಾಗಾಗಿ ಸಂಗಮ ವಂಶದಲ್ಲಿ ಆಳಿದಂತಹ ಇಷ್ಟು ದೊರೆಗಳು ಒಂದೊಂದು ಮಹತ್ವದ ಕಾರ್ಯವನ್ನು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಮಾಡಿ ಹೋಗಿದ್ದಾರೆ. ಆದರೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೈಲೈಟೆಡ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ಈ ಕಲಿಕೆಯಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಸಂಗಮ ವಂಶದ ಸ್ಥಾಪಕನಾದಂತಹ ಏನು ನಮ್ಮ ಹರಿಹರ ಮತ್ತು ಬುಕ್ಕರಾಯ ತುಂಬ ಪ್ರಬಲವಾದಂಥ ಆಡಳಿತವನ್ನು ಕೊಡ್ತಾರೆ. 2ನೇ ಹರಿಹರ ಪ್ರೌಢದೇವರಾಯನು ಕೂಡ ಅದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. 1ನೇ ಹರಿಹರನ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕುವಾಗ ಗುರುಗಳು ವಿದ್ಯಾರಣ್ಯರ ಒಂದು ಕೃಪಾ ಕಟಾಕ್ಷ ಇತ್ತು. ಧಾರ್ಮಿಕ ವಿಪ್ಲವಗಳನ್ನು ದಾಟಿ ಇಲ್ಲಿ ಸಾಕ್ಷರತೆಯನ್ನು ಮೂಡಿಸಬೇಕಾಗಿತ್ತು, ಸಾಕ್ಷಾತ್ಕಾರವಾಗಬೇಕಾಗಿತ್ತು. ನೋಡಿ, ಸಾಕ್ಷರತೆ ಮತ್ತು ಸಾಕ್ಷಾತ್ಕಾರದ ಪ್ರತೀಕವೇ ಈ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀನಿ ನಾನು. ಹಾಗಾಗಿ ಒಂದು ಅದ್ಭುತವಾದ ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕಿ ಕಡಿದಾದ ಬೆಟ್ಟಗಳ ನಡುವಣ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿದವನೇ ಈ ಕಾಲದ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ 1ನೇ ಹರಿಹರ. ಮುಂದೆ ಪ್ರಸಿದ್ಧ ರಾಜರುಗಳ ಅಧಿಕಾರ ಶುರುವಾಗ್ತಾ ಹೋದಾಗ ನಮ್ಮ ಕಣ್ಣಿಗೆ ಒಬ್ಬ ವಿಶೇಷವಾದಂಥ ದೊರೆ ಕಾಣ್ತಾನೆ, ಬುಕ್ಕರಾಯ. ನೋಡಿ, ಬುಕ್ಕರಾಯನ ಕಾಲದಲ್ಲಿ ಜೈನರ ಮತ್ತು ಶ್ರೀ ವೈಷ್ಣವರ, ನೋಡಿ ಜೈನ ಧರ್ಮ ಮತ್ತು ಶ್ರೀ ವೈಷ್ಣವ ಧರ್ಮ. ಜೈನ ಧರ್ಮ ಯಾಕೆ ಸ್ಟ್ರಾಂಗ್ ಆಗಿತ್ತು ದಕ್ಷಿಣ ಭಾರತದಲ್ಲಿ ಅವಾಗ ಅಂದರೆ ಹೊಯ್ಸಳ ದೊರೆಗಳು ಬಹಳಷ್ಟು ಜೈನ ಸಂಪ್ರದಾಯಗಳನ್ನು ಅಭಿವೃದ್ಧಿಪಡಿಸಿದ್ರು. ಹಾಗಾಗಿ ಅದು ತುಂಬ ಸ್ಟ್ರಾಂಗ್ ಆಗಿತ್ತು.
ಶ್ರೀ ವೈಷ್ಣವ ಪಂಥ ಚೋಳರಿಂದ, ಪಾಂಡ್ಯರಿಂದ ಮತ್ತು ಈ ದೊರೆಗಳಿಂದ ಹೆಚ್ಚು ಪ್ರಬಲವಾಗಿತ್ತು. ಹಾಗಾಗಿ ಅವರು ಸ್ಟ್ರಾಂಗ್ ಆಗಿದ್ದರು. ಒಂದು ಕಡೆ ಶೈವ ಪಂಥವನ್ನು ಚೋಳರು ತುಂಬ ಡೆವಲಪ್ ಮಾಡ್ತಾ ಬಂದಿದ್ರೆ, ಮತ್ತೊಂದು ಕಡೆ ಶ್ರೀ ವೈಷ್ಣವ ಪಂಥವನ್ನು ಎಲ್ಲರೂ, ಕಾಕತೀಯ ಸಾಮ್ರಾಜ್ಯ, ಹೀಗೆ ಸುತ್ತಣ ಪ್ರದೇಶಗಳಲ್ಲಿ ಶ್ರೀ ವೈಷ್ಣವ ಪಂಥ ತುಂಬ ದೊಡ್ಡ ಮಟ್ಟದಾಗಿತ್ತು. ಅದೂ ಅಲ್ಲದೆ ವಿಷ್ಣುವರ್ಧನನ ಕಾಲದಲ್ಲೂ ಕೂಡ ಇದು ತುಂಬ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ಜೈನರ ಮತ್ತು ವೈಷ್ಣವರ ನಡುವೆ ದೊಡ್ಡ ಮಟ್ಟದ ಧಾರ್ಮಿಕ ಕಲಹ ಏರ್ಪಟ್ಟಿತ್ತು. ಸರ್ವಮತ ಸಮನ್ವಯತೆಯ ನೀತಿಯನ್ನು ಎತ್ತಿ ಹಿಡಿತಾನೆ ಬುಕ್ಕರಾಯ. ಆ ಎರಡು ಧರ್ಮಗಳಿಗೆ ಆಶ್ರಯ ಮತ್ತು ಆ ಎರಡು ಧರ್ಮಗಳ ಸಾಕ್ಷಾತ್ಕಾರಕ್ಕೆ ಕಾರಣನಾಗಿದ್ದವನು ಈ ಬುಕ್ಕ. ಹೀಗೆ ನಮಗೆ ಯಾವ ಶಾಸನ ವಿವರಿಸುತ್ತೆ ಅಂತ, ಬುಕ್ಕರಾಯ ಈ ರೀತಿ ಧರ್ಮ ಸಮನ್ವಯತೆಯನ್ನು ತಂದಿದ್ದ ಅಂತ. ಶ್ರವಣಬೆಳಗೊಳದ ಶಾಸನನ, ಹಂಪಿ ಶಾಸನ, ಪೆನುಗೊಂಡೆ ಶಾಸನ, ಬೇಲೂರು ಶಾಸನ, ಮುಂಬರುವ KS ನಂಥ ಪರೀಕ್ಷೆಗಳಲ್ಲಿ ಈ ಥರದ್ದೊಂದು ಪ್ರಶ್ನೆ ಏನಾದರೂ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತಿರೋ, ಇಷ್ಟೊಂದು ಡೀಪಾಗಿ ಎಲ್ಲಿ ಸಿಗತ್ತೆ ಅಂತ. ಎಲ್ಲಿ ಸಿಗಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೇ ಬಹಳ ಈಸಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಇಂತಹ ಒಂದು ಪ್ರಶ್ನೆಗೆ ಜೈನರ, ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯತೆ ನೀತಿಯನ್ನು ಎತ್ತಿ ಹಿಡಿದದ್ದು ಅಂತ ಹೇಳೋದೆ ಶ್ರವಣಬೆಳಗೊಳದ ಶಾಸನ. ನೆನಪಿಟ್ಕೊಳ್ಳಿ, ಶ್ರವಣಬೆಳಗೊಳದ ಶಾಸನ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಬುಕ್ಕರಾಯ ಮಧುರೈ ಸುಲ್ತಾನನನ್ನು ಪದಚ್ಯುತಗೊಳಿಸಿ ಬುಕ್ಕನ ಪುತ್ರ ವೀರಕಂಪಣರಾಯನನ್ನು ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಕಳಿಸಿದ್ದ. ಬುಕ್ಕರಾಯನ ಶ್ರೇಷ್ಠ ಮಗನಾಗಿದ್ದವನು ವೀರಕಂಪಣರಾಯ. ಅವನ ಹೆಂಡತಿ ಕೂಡ ಅಷ್ಟೇ, ಗಂಗಾದೇವಿ. ವೀರಕಂಪಣರಾಯನ ದಿಗ್ವಿಜಯಗಳನ್ನು ಅವಳು ಮಧುರಾ ವಿಜಯಂ ಅನ್ನುವ ಕೃತಿಯನ್ನು ಬರೀತಾರೆ. ಅದನ್ನು ವೀರಕಂಪಣರಾಯ ವಿಜಯಂ ಅಂತ ಕೂಡ ಕರೀತಾರೆ, ಸಂಸ್ಕೃತ ಕೃತಿ. ಒಂದು ಕಡೆ ಕೊಂಡಬೀಡಿನ ರೆಡ್ಡಿಗಳನ್ನು ಸೋಲಿಸ್ತಾನೆ, ಪೆನುಗೊಂಡೆ ಪ್ರದೇಶವನ್ನು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸ್ತಾ ಹೋಗ್ತಾನೆ. ಶ್ರೀಲಂಕಾದವರೆಗೂ ಕೂಡ ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲೇ ರಾಜಧಾನಿಯಲ್ಲಿ ಜೈನರ, ಶ್ರೀ ವೈಷ್ಣವರ ನಡುವಿನ ದೊಡ್ಡ ಧಾರ್ಮಿಕ ಕಲಹ ಆಗುತ್ತೆ. ಅದನ್ನು ಬಗೆಹರಿಸಿದ ಅಂಥೇಳಿ ಶ್ರವಣಬೆಳಗೊಳದಲ್ಲಿ ಕೆತ್ತಿರುವ ಶಾಸನ ಎಕ್ಸ್ಪ್ಲೇನ್ ಮಾಡುತ್ತೆ. ರಾಜಧಾನಿಯಲ್ಲಿ ಭದ್ರವಾದ ಕೋಟೆಗಳನ್ನು ಕಟ್ಟಿಸೋದು, ದೇವಾಲಯಗಳನ್ನು ನಿರ್ಮಿಸೋದು, ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಂತೂ ತುಂಬ ದೊಡ್ಡ ಮಟ್ಟದಲ್ಲಿದೆ. ಆದರೆ ಈ ಆಲ್ರೆಡಿ ಒಂದ್ಸರಿ ನಮ್ಮಲ್ಲಿ CTETಗಳ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ಬಂದ್ಬಿಟ್ಟಿದೆ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ತನ್ನ ರಾಯಭಾರಿಯನ್ನು ಕಳಿಸಿದ್ದ ಅಂತ. ಯಾರು ಕಳಿಸಿದ್ರು ಅಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪ್ರಶ್ನೆ ಬಂದಾಗಿದೆ. ದಯವಿಟ್ಟು ಇದನ್ನು ಕೂಡ ನೀವು ಹೈಲೈಟ್ ಮಾಡ್ಕೊಳ್ಳಿ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ತನ್ನ ರಾಯಭಾರಿಯನ್ನು ಕಳಿಸಿದ್ದ ಅಂತ. ಮತ್ತೊಂದು ಕಡೆ ಇದೇ ಸಾಮ್ರಾಜ್ಯದಲ್ಲಿ ಅನೇಕ ಪ್ರವಾಸಿಗರು ಬಂದದ್ದುಂಟು. ಅದರಲ್ಲಿ ನಿಕೊಲೋ ಕೊಂಟಿ ನಿಮಗೆ ಗೊತ್ತೇ ಇರಬೇಕಾದಂಥ ವಿಚಾರ ಇದು. ಇಟಲಿಯ ಪ್ರವಾಸಿ ವಿಜಯನಗರಕ್ಕೆ ಬಂದಿದ್ದ. ಅವನ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ KS ನಂಥ ಪರೀಕ್ಷೆಗಳಲ್ಲಿ. ಆತ ವಿಜಯನಗರದ ಬಗ್ಗೆ ಸ್ವಾರಸ್ಯಕರ ವರ್ಣನೆ ಕೊಡ್ತಾನೆ. ರಾಜಧಾನಿಯು 60 ಮೈಲಿ ಸುತ್ತಳತೆಯದ್ದಾಗಿತ್ತು ಅಂತ ಕೂಡ ತಿಳಿಸ್ತಾರೆ. ಇಂಥ 60 ಮೈಲಿ ಸುತ್ತಳತೆಯ ವಿಶಾಲವಾದಂಥ ರಾಜಧಾನಿಯನ್ನು ವಿಜಯನಗರದ ಅರಸರು ಮೇಂಟೈನ್ ಮಾಡಿದ್ರು ಅಂತ ಹೇಳುವಂತಹ ಒಂದು ಸೂಪರ್ ವಿಚಾರ ನಮಗೆ ನಿಕೊಲೋ ಕೊಂಟಿಯಿಂದ ಗೊತ್ತಾಗುತ್ತೆ. ಹಾಗಾಗಿನೇ ಈ ನಿಕೊಲೋ ಕೊಂಟಿ ಮೇಲೆ ಒಂದು ಯಾವಾಗೂ ಪ್ರಶ್ನೆ ಇದ್ದೇ ಇದೆ. ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಬ್ಬರು ಪ್ರವಾಸಿಗರು ಯಾರು ಅಂತ. ನಿಕೊಲೋ ಕೊಂಟಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವನ ಜೊತೆ ಇನ್ನೊಬ್ಬ ಯಾರು, ಜೊತೆ ಅಂದರೆ ಅವನ ನಂತರದಲ್ಲಿ ನಿಕೊಲೋ ಕೊಂಟಿ ಅಬ್ದುಲ್ ರಜಾಕ್, ನಿಕೊಲೋ ಕೊಂಟಿ ನಿಕೇಟಿನ್, ಅಬ್ದುಲ್ ರಜಾಕ್ ಡುರೆಟ್ ಬಾರ್ಬೋಜಾ, ನಿಕೊಲೋ ಕೊಂಟಿ ಡುರೆಟ್ ಬಾರ್ಬೋಜಾ ಅಂತ ಪ್ರಶ್ನೆ ಈ ಥರ ಏನಾರು ಕೊಟ್ಬಿಟ್ರೆ ತುಂಬ ಅಡ್ಡಡ್ಡ ಮಲಗ್ಬಿಡ್ತೀರೇನೋ. ಆದ್ರೆ ಗೊತ್ತಿದ್ದವರು ಓಕೆ, ಚೆನ್ನಾಗಿ ಬರೀತೀರಾ. ನೆನ್ಪಿಟ್ಕೊಳ್ಳಿ, ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಬ್ಬರು ಪ್ರವಾಸಿಗರು ಅಂತ ಬಂದರೆ ಅದು ಒಂದನೇ ಆಪ್ಷನ್ ನಿಮಗೆ ನಿಕೊಲೋ ಕೊಂಟಿ ಮತ್ತು ಅಬ್ದುಲ್ ರಜಾಕ್. ಒಂದನೇ ದೇವರಾಯನ ಅಂತಿಮ ದಿನಗಳ ಸಂದರ್ಭದಲ್ಲೇ ನಿಕೊಲೋ ಕೊಂಟಿ ಎಂಟರ್ ಆಗಿರ್ತಾನೆ. ಹಾಗಾಗಿ ಕೆಲವು ಪುಸ್ತಕದಲ್ಲಿ ಆ ಥರನೂ ಇರುತ್ತೆ. ಆಸ್ಥಾನದಲ್ಲಿದ್ದಾಗ ಎರಡನೇ ದೇವರಾಯ ಮತ್ತು ಅಬ್ದುಲ್ ರಜಾಕ್ ಕೂಡ ಇಬ್ಬರು ಬಂದಿದ್ದರು. ಡುರೆಟ್ ಬಾರ್ಬೋಜಾ ಮತ್ತು ಡೊಮಿಂಗೋ ಫಯಾಸ್ ಇವರಿಬ್ಬರು ಬಂದಿದ್ದು ಕೃಷ್ಣದೇವರಾಯನ ಆಸ್ಥಾನಕ್ಕೆ. ನ್ಯೂನಿಚ್ ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿದ್ದ. ನಿಮಗಿಲ್ಲೊಂದು ಪ್ರಶ್ನೆ ಕೊಡ್ತೀನಿ. ತಾಳಿಕೋಟೆ ಕದನದ ಸಂಪೂರ್ಣ ವೈಫಲ್ಯದ ವಿವರಣೆಯನ್ನು ಕೊಟ್ಟಂಥ ವಿದೇಶಿ ಪ್ರವಾಸಿಗ ಯಾರು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಬರೋಣ.
ಇದೇ ಇಬ್ಬರು ಅಬ್ದುಲ್ ರಜಾಕ್ ಕೂಡ ಭಾರತಕ್ಕೆ ಬಂದಾಗ ವಿಜಯನಗರ ರಾಜಧಾನಿಯನ್ನು ಅವನು ತುಂಬ ವೈಭವಯುತವಾಗಿ ಹೊಗಳಿರೋದಿದೆ. ಇದು ಸ್ಟೇಟ್ಮೆಂಟ್ ಯಾವಾಗಲೂ ಬರುತ್ತೆ ಎಕ್ಸಾಮ್ಸಲ್ಲಿ. ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಅಂತ ಪರ್ಷಿಯಾ ದೇಶದಿಂದ ಭಾರತಕ್ಕೆ ಬಂದ ಅಬ್ದುಲ್ ರಜಾಕ್ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಬಗ್ಗೆ ಹೊಗಳ್ತಾನೆ. ನೋಡಿ ಎಷ್ಟು ಅದ್ಭುತವಾದ ಸ್ಟೇಟ್ಮೆಂಟ್ಗಳು. ನಿಕೋಟಿನ್ ಮತ್ತು ಕೊಲೊಕೊಂಟಿ ಮತ್ತು ಅಬ್ದುಲ್ ರಜಾಕ್ನಂಥ ಸ್ಟೇಟ್ಮೆಂಟ್ಗಳೇ ನಿಮಗೆ ಪರೀಕ್ಷೆಗೆ ಇಂಪಾರ್ಟೆನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ವಿಜಯನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಅಂತ ಹೇಳ್ತಾನೆ. ಇವ್ರ ನಂತರ ಅಧಿಕಾರಕ್ಕೆ ಬಂದವನು ಎರಡನೇ ಹರಿಹರ ಈ ಸಾಮ್ರಾಜ್ಯವನ್ನು ತುಂಬ ಅದ್ಭುತವಾಗಿ ಬೆಳೆಸ್ಕೊಂಡು ಹೋಗ್ತಾನೆ. ಬುಕ್ಕರಾಯನ ಮಗನಾಗಿರ್ತಕ್ಕಂಥ ಎರಡನೇ ಹರಿಹರ 27 ವರ್ಷಗಳ ಆಡಳಿತದ ಅವಧಿಯಲ್ಲಿ ವಿಜಯನಗರದ ವಿಶಾಲ ಪ್ರದೇಶಗಳನ್ನು ಒಳಗೊಂಡಿತ್ತು. ಒಂದು ಕಡೆ ಆಲ್ರೆಡಿ ಅಪ್ಪನ ಕಾಲದಲ್ಲೇ ಕೊಂಡವೀಡು ರೆಡ್ಡಿಗಳನ್ನು ಗೆದ್ದಾಗಿತ್ತು. ಇನ್ನು ಕರ್ನೂಲು, ನೆಲ್ಲೂರು ಕೋಟೆಗಳನ್ನು ಕೂಡ ಗೆದ್ದು ಆಂಧ್ರದ ಒಂದು ಎಂಡ್ವರೆಗೂ ಕೂಡ ತೀರ ಪ್ರದೇಶದವರೆಗೂ ರಾಜಧಾನಿ ವಿಸ್ತಾರ ಆಗಿತ್ತು. ಬಹಮನಿ ಸುಲ್ತಾನ್ ಮುಜಾಹಿದ್ ತೀರ್ಕೊಂಡಂಥ ಕಾಲದಲ್ಲಿ ಈತ ತನ್ನ ರಾಜ್ಯವನ್ನು ಗೋವೆ, ಕೊಂಕಣ, ಕರಾವಳಿವರೆಗೂ ಕೂಡ ವಿಸ್ತರಿಸಿ ಕೃಷ್ಣೆಯ ಉತ್ತರದ ಪಾಂಗಳ ಕೋಟೆಯನ್ನು ಕೂಡ 1398ರಲ್ಲಿ ವಶಪಡಿಸ್ಕೊಂಡಿದ್ದ ಅಂತ. ಅಂದರೆ ರಾಜಧಾನಿ ನೋಡಿ ಈ ಕಡೆ ಆಂಧ್ರದಿಂದ ಹಿಡಿದು ಗೋವಾದವರೆಗೆ ಎಕ್ಸ್ಟೆನ್ಷನ್ ಆಗಿತ್ತು ಅಂತ. ಅಷ್ಟು ವಿಶಾಲವಾದಂಥ ಸಾಮ್ರಾಜ್ಯವನ್ನು ಎರಡನೇ ಹರಿಹರ ಒಂದು ಬಲವಾಗಿ ಇದನ್ನು ಉಳಿಸ್ಕೊಂಡಿದ್ದ. ಯಾಕೆಂದರೆ ಈ ಹಿಂದೆ ಅವನ ತಂದೆಯ ಕಾಲದಲ್ಲಿ ಅವನ ತಂದೆ ಹಿರಿಯ ಮಗ ವೀರಕಂಪಣ ಅಷ್ಟು ಪ್ರಬಲವಾದಂಥ ಆಡಳಿತವನ್ನು ಕೊಟ್ಟೋಗಿದ್ದ. ತಂದೆಗೆ ಒಬ್ಬ ಒಳ್ಳೆ ದಂಡನಾಯಕನಾಗಿದ್ದವನು. ಸೊ ಈಗ ಎರಡನೇ ಹರಿಹರ ಬಂದಿದ್ದ. ಅದಾದ ನಂತರ ಮತ್ತೊಬ್ಬ ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅಂತಾರಲ್ಲ, ಹಾಗೆ ಎರಡನೇ ದೇವರಾಯ ಬರ್ತಾನೆ, ಪ್ರೌಢದೇವರಾಯ ಅಂತ ಕರಿತೀವಿ. ಸಂಗಮ ವಂಶದಲ್ಲೇ ಈತನನ್ನು ಗಜಬೆಂಟೆಕಾರ ಅಂತ ಕರೀತಾರೆ. ಯಾಕೆ ಈ ರೀತಿ ಗಜಬೆಂಟೆಕಾರ ಅಂತ ಕರೀತಾರೆ ಅಂದರೆ, ಅವಾಗ ಒಂದು ಪಂದ್ಯಗಳನ್ನು ಇಡ್ತಾ ಇದ್ರು. ಒಬ್ಬ ದೊಡ್ಡ ರಾಜ ನಂತರ ತನ್ನ ಮಗನನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ತನ್ನ ಮಗ ಎಷ್ಟು ಯುದ್ಧ ಕಲೆಗಳನ್ನು ಕಲ್ತಿದ್ದಾನೆ ಅಂತ ಜನರಿಗೆ ಪರಿಚಯ ಮಾಡಿಸ್ತಾ ಇದ್ರು. ನನಗೆಷ್ಟು ಗೌರವ ಕೊಟ್ಟಿದ್ದೀರೋ ಅವನಿಗೆಷ್ಟು ಗೌರವ ನೀವು ಕೊಡಬೇಕು ಅಂತ, ಅವನು ನನ್ನಷ್ಟು ಸಮರ್ಥನಿದ್ದಾನ ಇಲ್ವಾ ಅಂತ ತೋರಿಸ್ತಾ ಇದ್ರು. ಆಗ ಮದವೇರಿದ ಆನೆಗಳನ್ನು ಪಳಗಿಸುವಂತಹದ್ದು. ಹಾಗಾಗಿ ಗಜಬೆಂಟೆಕಾರ ಅನ್ನುವ ಬಿರುದು ಎರಡನೇ ದೇವರಾಯನಿಗಿತ್ತು. ಎರಡನೇ ದೇವರಾಯ ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡಿದ್ದ. ಗಡಿ ಪ್ರದೇಶದ ರಾಜರುಗಳಲ್ಲಿ ಆವಾಗವಾಗ ದಂಬೆಗಳು ಇದ್ದೇ ಇದ್ವು. ಈಶಾನ್ಯ ಗಡಿಯನ್ನು ಕೃಷ್ಣೆ ನದಿಯವರೆಗೂ ಕೂಡ, ಯಾಕಂದರೆ ಪಾಂಗಳದವರೆಗೆ ಈ ಹಿಂದೆ ಹರಿಹರ ವಿಸ್ತಾರ ಮಾಡಿದ್ದ. ಗೋವೆ ಕೊಂಕಣಗಳ ಮೇಲೆ ಪದೇ ಪದೇ ದಾಳಿಗಳಾಗಬಾರ್ದು ಅಂತೇಳಿ ಕೃಷ್ಣಾ ನದಿವರೆಗೂ ಕೂಡ ತನ್ನ ಬಾರ್ಡರ್ನ ಎಕ್ಸ್ಟೆನ್ಷನ್ಸ್ ಮಾಡಿ ಮಹಾಬಲೇಶ್ವರದವರೆಗೂ ಇತ್ತು. ನಂತರ ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಿದ. ಅಲ್ಲಿಗೆ ಇವನ ರಾಜಧಾನಿ ಉತ್ತರದ ಕೃಷ್ಣೆಯಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಸಾಮ್ರಾಜ್ಯ ವಿಸ್ತಾರವಾಗಿದ್ದರಿಂದಾಗಿ ಇವನನ್ನು ದಕ್ಷಿಣ ಪಥ ಚಕ್ರವರ್ತಿ ಅಂತ ಕರೀತಾರೆ. ಈ ಹಿಂದೆ ನೀವು ಬಾದಾಮಿ ಚಾಲುಕ್ಯರು ಓದುವಾಗ ಇಮ್ಮಡಿ ಪುಲಕೇಶಿ ವಿಚಾರದಲ್ಲೂ ಕೂಡ ಈ ಡೈಲಾಗ್ ನೋಡ್ತೀರಾ, ದಕ್ಷಿಣ ಪಥ ಚಕ್ರವರ್ತಿ ಅಂತ. ಹಾಗೆ ಯಾಕೆ ಅಂತಂದರೆ ವಿಂಧ್ಯ ಸರಹದ್ದಿನಿಂದ ಹಿಡಿದು ಕೇರಳದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದವರು ಯಾರೆಲ್ಲರಿಗೂ ಕೂಡ ಬರ್ತಿದ್ದು ಬಿರಿದೆ ದಕ್ಷಿಣ ಪಥ ಚಕ್ರವರ್ತಿ ಅಂತ. ಹೀಗಾಗಿ ವಿಜಯನಗರ ಸಾಮ್ರಾಜ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಸಿಂಹಳದ ಗಡಿಗಳಿಂದ ಗುಲ್ಬರ್ಗದವರೆಗೆ, ತೆಲಂಗಾಣದಿಂದ ಮಲಬಾರ್ಗಳವರೆಗೆ ವಿಸ್ತಾರ ಆಗಿತ್ತು. ಸಾಂಪ್ರದಾಯಿಕವಾಗಿ ಯಾವಾಗಲೂ ಇವರಿಗೆ ಶತ್ರುಗಳು ಅಂದರೆ ಬಹಮನಿ ಸುಲ್ತಾನರು. ಹಾಗಾಗಿ ಬಹಮನಿ ಸುಲ್ತಾನರ ಅವನ ಸಮಕಾಲೀನ ದೊರೆ ಅಹ್ಮದ್ ಶಾನನ್ನು ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಹೋಗಿ ಮುದ್ಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನಪಡಿಸ್ಕೊಂಡಿದ್ದ ಅಂತ. ಮುಂದೆ ಎರಡನೇ ದೇವರಾಯನ ದಳಪತಿ ಬಹಳ ಶ್ರೇಷ್ಠನಾದಂಥ ಶಿವತತ್ವ ಚಿಂತಾಮಣಿ ಅಂತ ಕೃತಿಯನ್ನು ಬರೆದವನು ಲಕ್ಕಣ್ಣ ದಂಡೇಶ. ದೊಡ್ಡ ದೊಡ್ಡ ರಾಜರುಗಳಿಗೆ ಬಲಿಷ್ಠವಾದಂಥ ದಂಡನಾಯಕರುಗಳಿದ್ರು ಅಂತ. ನೀವು ಹೆಂಗೆ ರೋಹಿತ್ ಶರ್ಮಾ ಅಂತಿರೋ ಪಕ್ಕದಲ್ಲಿ ವಿರಾಟ್ ಕೊಹ್ಲಿ ಕಾಣ್ತಾ ಇರ್ತಾರೆ, ವಿರಾಟ್ ಕೊಹ್ಲಿ ಅಂತಿರೋ ಪಕ್ಕದಲ್ಲಿ ಬೂಮ್ರಾ ಕಾಣ್ತಾ ಇರ್ತಾರೆ. ಹೀಗೆ ಬಲಿಷ್ಠವಾದಂಥವ್ರ ಜೊತೆ ಬಲಿಷ್ಠರ ಒಂದು ಪಡೆಗಳು ಸೇರ್ಕೊಂಡಾಗ ದಿಗ್ವಿಜಯಗಳು ನಿಮ್ಮ ಮುಂದೆ ಬರ್ತವೆ. ಹೀಗಾಗಿ ಎರಡನೇ ದೇವರಾಯನ ದಳಪತಿಗಳಲ್ಲಿ ಲಕ್ಕಣ್ಣ ದಂಡೇಶ ಒಂದು ದೊಡ್ಡ ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿ ಆದವನು.
ಆದರೆ ಬಲ್ಲಾಳರಾಯ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೌಢದೇವರಾಯ ಪರಮತ ಸಹಿಷ್ಣು ಅಂತ ಹೇಳ್ತಾರೆ. ರಾಜಧಾನಿಯಲ್ಲೇ ಮಸೀದಿಯನ್ನು ಕಟ್ಟಿಸಿ ಮತ್ತೊಂದು ಕಡೆ ಜೈನ ವೈಷ್ಣವ ದೇವಾಲಯಗಳನ್ನು ನಿರ್ಮಾಣಗೊಂಡ್ಬಿಟ್ಟು ಸ್ವತಃ ಒಬ್ಬ ಅದ್ಭುತವಾದಂಥ ಕವಿಯಾಗಿ ಅತ್ಯುತ್ತಮವಾದಂಥ ಸಾಹಿತ್ಯವನ್ನು ಕೂಡ ಡೆವಲಪ್ಮೆಂಟ್ಸ್ ಮಾಡಿದ್ದ. ಸಂಸ್ಕೃತ ಕವಿ ಡಿಂಡಿಮ, ಕನ್ನಡದ ಕವಿ ಲಕ್ಕಣ್ಣ ದಂಡೇಶ ಇಂಥವರೆಲ್ಲ ಈ ಸಾಮ್ರಾಜ್ಯದಲ್ಲಿ ಇದ್ದಿದ್ದರಿಂದನೇ ಇವನ ಕಾಲದಲ್ಲಿ ಸಾಹಿತ್ಯ ದೊಡ್ಡ ಮಟ್ಟದಲ್ಲಿ ಬೆಳೀತು. ಅದರಲ್ಲೂ ಶಿವಭಕ್ತನಾಗಿದ್ದಂಥ ಲಕ್ಕಣ್ಣ ದಂಡೇಶ ಇವನ ಕಾಲದಲ್ಲಿ ಇದ್ದಿದ್ದರಿಂದ ವೀರಶೈವ ಸಂಪ್ರದಾಯ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ಸಾಹಿತ್ಯ ಪುನರುಜ್ಜೀವನಕ್ಕೆ ಒಂದು ಒಳ್ಳೆ ಮಹತ್ವದ ಕಾಲ ಅಂತ ಹೇಳಲಾಗತ್ತೆ. 1446ರಲ್ಲಿ ನೀವು ನೋಡ್ಬೋದು, ಎರಡನೇ ದೇವರಾಯನ ಮರಣದ ನಂತರ ಬಂದಂಥ ದುರ್ಬಲ ಅರಸರೊಂದಿಗೆ ಈ ಸಂಗಮ ಆಳ್ವಿಕೆಯಲ್ಲಿ ಪ್ರಬಲತೆ ಬರಲೇ ಇಲ್ಲ. ಅವನತಿಯತ್ತ ಸಾಗುವಾಗ ಅಲ್ಲಿ ಸಾಳ್ವ ವಂಶ ಮಧ್ಯದಲ್ಲಿ ಆಳ್ವಿಕೆ ಮಾಡುತ್ತೆ. ಸಾಳ್ವ ನರಸಿಂಹ ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ 1485ರಿಂದ 1505. ಅಂಥ ದೊಡ್ಡ ಮಟ್ಟದಲ್ಲಿ ಯಾವುದೂ ಕೂಡ ಇಲ್ಲಿ ಆಳ್ವಿಕೆ ಆಗಲ್ಲ. ಸಾಳ್ವ ವಂಶದ ನಂತರ ಬಂದದ್ದೇ ತುಳುವ ರಾಜವಂಶ. ಆ ಸಂದರ್ಭದಲ್ಲೇ ಈ ರಾಜಲಾಂಛನಗಳು, ಸಾಮ್ರಾಜ್ಯದ ವಿಸ್ತರಣೆ ಇವನ್ನೆಲ್ಲ ಮಾತಾಡ್ತೀವಿ ನಾವು. ಹಂಗಾರೆ ತುಳು ವಂಶದ ಸ್ಥಾಪಕ ಯಾರು ಅಂತ ಯಾಕಾರ ಪ್ರಶ್ನೆ ಕೇಳಿಬಿಟ್ರೆ ಭಾಳಷ್ಟು ಜನ ಮಿಸ್ಟೇಕಾಗಿ ಆನ್ಸರ್ ಬರೀತಾರೆ ಇದಕ್ಕೆ. ತುಳು ವಂಶದ ಸ್ಥಾಪಕ ಯಾರು ಅಂದ ತಕ್ಷಣ ನಮ್ಮ ತಲೆಯೆಲ್ಲ ಕೃಷ್ಣದೇವರಾಯನ ಕಡೆ ಓಡ್ತಾ ಇರ್ತದೆ. ಆ್ಯಕ್ಚುಲಿ ರಾಂಗ್ ಆಗುತ್ತೆ. ತುಳು ವಂಶದ ಸ್ಥಾಪಕ ತುಳುವ ನರಸನಾಯಕ. ಅವನ ಮಗ ವೀರ ನರಸಿಂಹ ನಾಯಕ ಬರ್ತಾರೆ. ಮುಂದೆ ಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರಾಯ ಇಲ್ಲಿ ಅಧಿಕಾರ ಮಾಡಿರೋದನ್ನು ನಾವು ನೋಡ್ತೀವಿ. ಓಕೆ, ಹಂಗಾರೆ ತುಳುವ ವಂಶದ ಆಡಳಿತ ತುಳುವ ನರಸನಾಯಕನಿಂದ ಆರಂಭಗೊಳ್ಳುತ್ತೆ. ವೀರ ನರಸಿಂಹರಾಯ, ಕೃಷ್ಣದೇವರಾಯ, ಅಚ್ಯುತರಾಯ, ಸದಾಶಿವರಾಯ ಅಧಿಕಾರವನ್ನು ಮಾಡಿ ಸಾಮ್ರಾಜ್ಯವನ್ನು ಕೊನೆಗೊಳಿಸ್ತಾರೆ. ಹಂಗಾರೆ ಕೃಷ್ಣದೇವರಾಯನ ಬಗ್ಗೆ ಇಲ್ಲಿ ವಿಶೇಷವಾಗಿ ನೀವು ಓದಬೇಕಾಗತ್ತೆ. ಸ್ನೇಹಿತರೆ, ಕೃಷ್ಣದೇವರಾಯನ ಬಗ್ಗೆ, ಅವನ ಸೈನಿಕ ಸಾಧನೆಗಳ ಬಗ್ಗೆ ಬಹಳ ವಿವರವಾಗಿ ಓದಬೇಕಾಗತ್ತೆ. ರಾಬರ್ಟ್ ಸಿವೆಲ್ ಬರ್ತಾರೆ, ಮರೆತು ಹೋದ ಸಾಮ್ರಾಜ್ಯ, ದಿ ಫಾರ್ಗಟನ್ ಎಂಪೈರ್ ಅನ್ನೋ ಅಂತ ಒಂದು ಪುಸ್ತಕ. ಆ ಕಾಲಕ್ಕೆ ತುಂಬ ಅದ್ಭುತವಾಗಿ ವಿಜಯನಗರವನ್ನು ಭಾಳ ಡೀಪಾಗಿ ಧ್ಯಾನ ಮಾಡಿದವರು ಇವರು. ಹಾಗಾಗಿ ರಾಬರ್ಟ್ ಸಿವೆಲ್ ಹೇಳ್ತಾನೆ, ಕೃಷ್ಣದೇವರಾಯನ ಅಸಾಮಾನ್ಯ ಪರಾಕ್ರಮಿಯಾಗಿದ್ದವನು, ಚತುರನಾದಂಥ ಸೇನಾನಿ, ರಾಜತಂತ್ರ ನಿಪುಣ ಅಂತ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದಂಥ ಕೀರ್ತಿ ಬರುತ್ತೆ. ಭಾಳ ದೊಡ್ಡ ಮಟ್ಟದಲ್ಲಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದು ಶ್ರೀಕೃಷ್ಣದೇವರಾಯನ ಕಾಲಕ್ಕೆ ಬರುತ್ತೆ. ನಾವು ಆಲ್ರೆಡಿ ಹೇಳ್ಬೋದು ಸರ್, ಹಂಗಾರೆ ಪ್ರೌಢದೇವರಾಯ ಅವರೆಲ್ಲ ಕೇರಳದವರೆಗೆ ವಿಸ್ತಾರ ಮಾಡಿದರು, ಮೇಲ್ ಕೃಷ್ಣೆವರೆಗಿತ್ತು, ಈ ಕಡೆ ತೆಲಂಗಾಣ ಟು ಮಲಬಾರ್ವರೆಗಿತ್ತು, ಮತ್ತು ಇವನೇನು ವಿಸ್ತಾರ ಮಾಡೋದು? ವಿಸ್ತಾರ ಮಾಡಿದ್ರು ಅವರು ಈ ಹಿಂದೆ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಹೋಗಿದ್ರು ಬಿಟ್ರೆ ತನ್ನ ಸಾಮ್ರಾಜ್ಯದ ಅಧೀನಕ್ಕಿಟ್ಕೊಂಡು ಆಡಳಿತದ ನಿಯಮಗಳನ್ನು ರೂಪಿಸೋರಲ್ಲ. ಬಟ್ ಇವನ ಕಾಲದಲ್ಲಿ ಅದು ಹಾಗಾಗಲಿಲ್ಲ. ಮೇಲೆ ಬಹಮನಿ ಸುಲ್ತಾನರ ಹೆಡೆಮುರಿ ಕಟ್ಟಿದ್ದೂ ಕೂಡ ರೆಡ್ಡಿಗಳನ್ನು, ಒರಿಸ್ಸಾದ ಗಜಪತಿಗಳನ್ನು ಎಲ್ಲರನ್ನ ಹುರಿದು ಮುಕ್ಕೋದು ಅಂತಾರಲ್ಲ, ಹಾಗೆ ಮುಕ್ಕಿದವರೇ ಶ್ರೀಕೃಷ್ಣದೇವರಾಯ ಅಂತ. ಹಾಗಾಗಿ ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನು ಸೋಲಿಸಿ ಅವನಿಂದ ಶಿವನ ಸಮುದ್ರದ ಕೋಟೆಯನ್ನು ಗೆದ್ದುಕೊಳ್ತಾನೆ. ನಂತರ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅಲ್ಲೂ ಪ್ರಬಲನಾಗಿ ಅಧಿಕಾರವನ್ನು ಮಾಡಿ ಮುಂದೆ ಉತ್ತರದ ಬಹಮನಿ ಸಾಮ್ರಾಜ್ಯದ ಕಡೆ ನೋಡಿದಾಗ ಗೋವೆಯನ್ನು, ಅಂದರೆ ಇವತ್ತೇನು ನಾವು ಬಿಜಾಪುರ, ವಿಜಯಪುರ ಅಂತ ಕರಿತೀವೋ ಆ ಪ್ರದೇಶಗಳನ್ನು ಗೆಲ್ಲಬೇಕಾಗಿತ್ತು. ಈ ಸಂದರ್ಭದಲ್ಲೇ ಪೋರ್ಚುಗೀಸರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು ಹೌದು. ಹಾಗಾಗಿ ಬಹಮನಿ ಸುಲ್ತಾನರು ಕೊಡ್ತಿದ್ದಂಥ ಕಾಟ, ಗೋವೆಯನ್ನು ರಾಜಧಾನಿ ಮಾಡ್ಕೋಬೇಕು ಅನ್ನುವಂಥ ಹಂಬಲ, ಆಗನೇ ಆಲ್ಫಾನ್ಸೋ ಡಿ ಅಲ್ಬುಕರ್ಕನ ರಾಯಭಾರಿ ಕೃಷ್ಣದೇವರಾಯನನ್ನು ಭೇಟಿಯಾಗೋದು. ಆವಾಗೂ ಕೂಡ ಕೃಷ್ಣದೇವರಾಯನಿಗೆ ಇದುವರೆಗೂ ಕೂಡ ನೀವು ಬಹಮನಿ ಸುಲ್ತಾನರ ಸೇವೆ ಮಾಡಿ ಅವ್ರಿಗೆ ಉತ್ತಮ ಕುದುರೆಗಳನ್ನು ಕೊಟ್ಟಿದ್ದು ಗೊತ್ತಿತ್ತು. ಯುದ್ಧಗಳನ್ನು ಗೆಲ್ಲಬೇಕು ಅಂದರೆ ಉತ್ತಮವಾದಂಥ ಸೇನೆ ಇರಬೇಕು, ಸೇನೆಗೆ ಉಪಕರಣಗಳಿರಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಈಗ ಅವ್ರ ಎದುರುಗಡೆ ಕಾಣ್ತಾ ಇತ್ತು. ಹಾಗಾಗಿ ಶ್ರೀಕೃಷ್ಣದೇವರಾಯ ಪೋರ್ಚುಗೀಸರ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅವರಿಂದ ಕುದುರೆಗಳನ್ನು ಕೊಡುವಂಥದ್ದು, ನಿಮಗೆ ಗೋವೆಯನ್ನು ವಶಪಡಿಸ್ಕೊಡ್ತೀನಿ ಅಂತ. ಇದರಿಂದ ಸುಲ್ತಾನ್ನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ಕೊಟ್ಟು ಅವರೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸಿ ಗೋವೆಯನ್ನು ಪೋರ್ಚುಗೀಸರ ರಾಜಧಾನಿಯನ್ನು ಮಾಡಿದವ್ರ ಕೀರ್ತಿ ಕೃಷ್ಣದೇವರಾಯನಿಗೆ ಸಲ್ಲದು. ನೋಡಿ, ಕೃಷ್ಣದೇವರಾಯ ದಕ್ಷಿಣದಲ್ಲಿ ಪ್ರಬಲನಾಗಿದ್ದಾಗ ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯದ ಬಾಬರ್ ಇದ್ದ.
ಉತ್ತರದಲ್ಲಿ ಬಾಬರ್, ದಕ್ಷಿಣದಲ್ಲಿ ಕೃಷ್ಣದೇವರಾಯ. ಎಷ್ಟು ಪ್ರಬಲವಾದ ಆಡಳಿತ ಇದ್ವು ಎರಡೂ ಕಡೆ. ಹಾಗಾಗಿ ಉದಯಗಿರಿ ಕೋಟೆಯನ್ನು ಆಕ್ರಮಿಸ್ತಾನೆ. ಉದಯಗಿರಿ ಕೋಟೆ ಗೆಲ್ಲುವಾಗಲೇ ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು, ಇನ್ನು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದು ಬಿಡುವೆನೋ ಅಂಥೇಳಿ ತನ್ನ ಸೈನಿಕರನ್ನು ಹುರಿದುಂಬಿಸಿ ಈ ಸೇನೆಗೆ ಹೋರಾಟಕ್ಕಿಳಿಸಿ ಗೆಲುವನ್ನು ಸಹಿಸ್ಕೊಂಡಿದ್ದು. ಯಾಕೆ ಅಂತಂದರೆ ಉದಯಗಿರಿ ಸಾಮ್ರಾಜ್ಯ ಎಲ್ಲ ರಾಜರನ್ನು ಒಟ್ಟುಗೂಡಿಸಿ ಕೃಷ್ಣದೇವರಾಯನ ವಿರುದ್ಧ ಯುದ್ಧಕ್ಕೆ ಸನ್ನದ್ಧಾಗಿತ್ತು. ಬಹಳ ದೊಡ್ಡ ಯುದ್ಧ ಇದು. ಹಾಗಾಗಿ ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು, ಇನ್ನು ಒಂದು ದಿನದಲ್ಲಿ ಈ ಕೋಟೆಯನ್ನು ಗೆದ್ದು ಬಿಡುವೆನು ಅಂತ ಹೇಳ್ತಾರೆ ಅಂತಂದರೆ ಶ್ರೀಕೃಷ್ಣದೇವರಾಯ ಎಷ್ಟು ದೊಡ್ಡ ಮಟ್ಟದ ಶ್ರಮ ಹರಿಸಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ರಾಯನ ಈ ಮಾತು ನೋಡ್ತಾ ಇದ್ರೆ ಅವನ ಕಾರ್ಯಫಲ ನಮ್ಗೆ ಕಾಣುತ್ತೆ. ಮುಂದೆ ಕಳಿಂಗದ ರಾಜಧಾನಿ ಕಟಕ್ ಅಂದರೆ ಒಡಿಸ್ಸಾದ ಕಟಕ್ವರೆಗೂ ಕೂಡ ಜಯಿಸ್ತಾನೆ. ಅಲ್ಲಿಂದನೇ ಶ್ರೀಕೃಷ್ಣ ವಿಗ್ರಹ ಕೂಡ ತಂದದ್ದು ನಿಮ್ಗೆ ಇತಿಹಾಸದಲ್ಲಿ ಹೇಳಿದ್ದೀನಿ. ಹಾಗಾಗಿ ಗಜಪತಿ ವಂಶದ ಪ್ರತಾಪ ರುದ್ರದೇವನನ್ನು ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧವನ್ನು ಕೂಡ ಬೆಳೆಸ್ತಾರೆ. ಕೃಷ್ಣದೇವರಾಯ ವಿಜಯಪುರದ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರನ್ನು ಕೂಡ ಗೆದ್ದುಕೊಳ್ತಾರೆ. ನೋಡಿ, ಈ ರಾಯಚೂರು ಮುತ್ತಿಗೆ ಕೂಡ ಅಷ್ಟೇ ಶ್ರೀಕೃಷ್ಣದೇವರಾಯನಿಗೆ ಬಹಳ ದೊಡ್ಡ ಮಟ್ಟದ ಹೋರಾಟ ಇದು. ಯಾಕೆಂದರೆ ಬಹುಮನಿ ಸುಲ್ತಾನರುಗಳು ಅಂದರೆ ಶಾಹಿ ದೊರೆಗಳ ಒಕ್ಕೂಟದ ವಿರುದ್ಧ ಹೋರಾಡೋದು ಅಷ್ಟು ಪ್ರಬಲವಾದ ಕೆಲಸ. ಆ ಕಂದರದಲ್ಲೇ ರಾಯಚೂರು ಮುತ್ತಿಗೆ ಆರಂಭದಲ್ಲಿ ತನ್ನ ಸೈನಿಕರನ್ನು ಉದ್ದೇಶಿಸಿ ರಾಯಚೂರು ಕೋಟೆ ಗೆಲ್ಲುವಾಗ ಅವನು ಹೇಳುತ್ತಾನೆ ತನ್ನ ಸೈನಿಕರಿಗೆ, ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರೂ ಸಾಯಲೇಬೇಕು, ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ, ಗೆದ್ದರೆ ವಿಜಯಲಕ್ಷ್ಮಿ, ಆದ್ದರಿಂದ ಎಲ್ಲರೂ ನನ್ನೊಡನೆ ಬನ್ನಿ, ಹೇಡಿಗಳಾಗಬೇಡಿ ಅಂತ ಹೇಳ್ತಾರೆ. ಈ ರೀತಿ ಜನರನ್ನ ತನ್ನ ಸೈನ್ಯವನ್ನು ಹುರಿದುಂಬಿಸಿಕೊಂಡು ರಾಯಚೂರು ಕೋಟೆಯ ಮುತ್ತಿಗೆಯನ್ನು ಹಾಕ್ತಾರೆ. ಇದು ಗೆದ್ದರೆ ನಮಗೆ ರಾಯಚೂರು, ಬೀದರ್, ಕಲಬುರಗಿ ಎಲ್ಲ ಕೋಟೆಗಳು ತಮ್ಮ ಅಧೀನಕ್ಕೆ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ರಾಯಚೂರು, ಬೀದರ್, ಕಲಬುರಗಿ ಎಲ್ಲ ಕೋಟೆಗಳನ್ನು ಗೆದ್ದದ್ದು ಶ್ರೀಕೃಷ್ಣದೇವರಾಯನ ಭಾಳ ದೊಡ್ಡ ಮಟ್ಟದ ಹೋರಾಟ. ಮುಂದೆ ಕೃಷ್ಣದೇವರಾಯ ಬಾಮರಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ನನ್ನು ಕೂಡ ಸೋಲಿಸ್ತಾನೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತಂದರೆ, ಅವನ ಬಂಧನದಲ್ಲಿದ್ದಂಥ ಅಪ್ರಾಪ್ತ ವಯಸ್ಕಿನ ಸುಲ್ತಾನ್ ಎರಡನೇ ಮಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸ್ಬಿಟ್ಟು ಅವನನ್ನು ಮತ್ತೆ ರಾಜನ ಒಂದು ಆಸ್ಥಾನಕ್ಕೆ ತಂದು ಕೂರಿಸಿ ಪುನಃ ಅಲ್ಲಿ ಹೇಳ್ತಾನೆ. ಬಟ್ ಇವನು ಅಪ್ರಾಪ್ತ ವಯಸ್ಕನಾಗಿದ್ದನಿಂದಾಗಿ ಇವನ ಮಾತುಗಳನ್ನು ನೀವು ಫಾಲೋ ಮಾಡ್ತಿರಲ್ಲೋ ಗೊತ್ತಿಲ್ಲ, ಆದರೆ ನೀವು ನಂಬಿರುವ ಗ್ರಂಥವನ್ನಂತೂ ಫಾಲೋ ಮಾಡ್ತೀರಿ ಅಂತೇಳಿ ಆ ರಾಜನ ಆಸ್ಥಾನದ ಪಕ್ಕದಲ್ಲೇ ಅಂದರೆ ಸಿಂಹಾಸನದ ಮೇಲೆ ಕುರಾನನ್ನು ಇಟ್ಟಿದ್ದಾನೆ. ನೀವೀಗ ಗೌರವ ಕೊಡ್ತಾ ಇರೋದು ಈ ಬಾಲಕನಾಗದಂಥ ಎರಡನೇ ಮಹಮ್ಮದ್ ಶಾಗಲ್ಲ, ನಿಮ್ಮ ಕುರಾನ್ಗೆ ಅಂತ ಹೇಳಿದಾಗ ಆ ಧರ್ಮ ಸಮನ್ವಯತೆ ಬರುತ್ತೆ, ಧಾರ್ಮಿಕ ಭಾವನೆ ಕೆರಳುತ್ತೆ, ಕೃಷ್ಣದೇವರಾಯನ ಬಗ್ಗೆ ವಿರೋಧ ಮಾಡುವ ಮನಸ್ಸುಗಳು ಬದಲಾಗ್ತವೆ. ಅಲ್ಲಿಂದ ಒಂದು ಹೊಸ ಟ್ರೆಂಡ್ ಕೂಡ ಶುರುವಾಗುತ್ತೆ. ಹಾಗಾಗಿ ಇವನನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಒಂದು ಹೊಸ ಟ್ರೆಂಡನ್ನು ಕ್ರಿಯೇಟ್ ಹಾಕೋದು. ನಮ್ಮಲ್ಲೆಲ್ಲ ಭಾಳ ಜನ ಏನು ಮಾಡ್ತಾರೆ ಅಂದರೆ, ನೋಡಿ ಅವನು ಅಪ್ರಾಪ್ತನಾಗಿದ್ದ, ಹಾಗಾಗಿ ಇವನು ಒಂದು ಕುರಾನ್ ಪುಸ್ತಕವನ್ನಿಟ್ಟು ಸಾಮ್ರಾಜ್ಯವನ್ನು ಅವ್ರಿಗೆ ಒಪ್ಪಿಸಿ ಬಂದಿದ್ರು ಅಂತ. ಇಲ್ಲ, ಒಪ್ಪಿಸಿ ಬರೋಕ್ಕಿಂತ ಮುಂಚೆ ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡಿದರು. ಹೇಗಿರಬೇಕು ರಾಜ್ಯಭಾರ ಅಂತ, ನಿಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಹೇಗೆ ಆಳಬೇಕು ಅಂತಿದೆ ಅದನ್ನು ನೀವು ಫಾಲೋ ಮಾಡಿ ಅಂತ. ಹಾಗಾಗಿ ಈ ಹೊಸ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟಿದ್ದರಿಂದಾಗಿಯೇ ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನೋ ಬಿರುದು ಬರುತ್ತೆ. ಕೃಷ್ಣದೇವರಾಯ ಮರಣ ಹೊಂದಾಗಲೂ ಕೂಡ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ವಿಶಾಲವಾಗಿ ಎಲ್ಲ ದಿಕ್ಕುಗಳಲ್ಲೂ ವಿಸ್ತಾರವಾಗಿ ಹರಡಿಕೊಂಡಿತ್ತು. ಹಾಗಾಗಿನೇ ನಾವು ಕೃಷ್ಣದೇವರಾಯನ ಯುದ್ಧ ನೈಪುಣ್ಯತೆಯ ಜೊತೆಗೆ ಅವನ ಸಮರ್ಥ ಆಡಳಿತ ವ್ಯವಸ್ಥೆಯನ್ನು ಕೂಡ ತುಂಬಾ ಅದ್ಭುತವಾಗಿ ಓದ್ತೀವಿ. ಅವನಾಗಿ ಮಾಡಿದ್ದ ಅನ್ನೋದಕ್ಕೊಂದು ಪ್ರೂಫ್ ಇದೆ ಅಲ್ಲ. ರಾಜ್ಯಾಡಳಿತದ ವಿಚಾರದಲ್ಲಿ ಇವನಿಗಿದ್ದಂಥ ವ್ಯಾವಹಾರಿಕ ಜ್ಞಾನವೇ ಅವರು ಬರೆದಂತಹ ಶ್ರೇಷ್ಠ ಪುಸ್ತಕ ಆಮುಕ್ತ ಮೌಲ್ಯದ, ಇದು ತೆಲುಗು ಭಾಷೆಯಲ್ಲಿ ರಚನೆಯಾದಂಥ ಕೃತಿ. ಕೃಷಿ ಹೇಗೆ ಡೆವಲಪ್ ಮಾಡಬೇಕು, ಅದಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಬೇಕಾದಂಥ ನೀರಾವರಿ ಅನುಕೂಲತೆಗಳು, ಪೋರ್ಚುಗೀಸರ ಸ್ನೇಹದಿಂದ ಭಾರತದ ವ್ಯಾಪಾರವನ್ನು ಯುರೋಪ್ ಮಟ್ಟಕ್ಕೆ ತಲುಪಿಸೋದು ಹೇಗೆ, ಅಲ್ಲಿಂದ ನಮ್ಮ ದೇಶಕ್ಕೆ ಮತ್ತು ನನ್ನ ಸೇನೆಗೆ ಬೇಕಾದಂಥ ಸೌಲಭ್ಯಗಳನ್ನು ಹೇಗೆ ಪಡಿಬೇಕು, ಇದೆಲ್ಲದನ್ನು ಡೆವಲಪ್ ಮಾಡಿದ್ರು ಆ ಕಾಲಕ್ಕೆ. ಇನ್ನೂ ಹೇಳ್ತಾರೆ ನಮ್ಮಲ್ಲಿ ತುಂಬ ಮುಖ್ಯವಾಗಿ ಮದುವೆಯ ಮೇಲಿನ ತೆರಿಗೆಯನ್ನು ಕೂಡ ರದ್ದುಗೊಳಿಸಿದ್ದ ಅಂತ. ಅಂದ್ರೆ ನಮ್ಮಲ್ಲಿ ಹಾಕ್ತಿದ್ರಾ ಅಂತ ನೀವು ಯೋಚನೆ ಮಾಡಿ. ಮದುವೆಯ ಮೇಲಿನ ಟ್ಯಾಕ್ಸ್ ಭಾಳ ಜನರಿಗೆ ಗೊತ್ತಿಲ್ಲ.
ಇವತ್ತು ಕೂಡ ಇದೆ, ಅದು ನಮಗೆ ಕಾಣ್ತಾ ಇಲ್ಲ, ಬಟ್ ಸಂಪ್ರದಾಯದಲ್ಲಿ ಅದು ಇದೆ. ಯಾರಾದರೂ ಮದುವೆ ಫಂಕ್ಷನ್ಗಳನ್ನು ನೀಟಾಗಿ ಅಟೆಂಡ್ ಮಾಡ್ತಾ ಇದ್ದೀರಿ ಅಂದರೆ, ಅದು ಗ್ರಾಮೀಣ ಪ್ರದೇಶದಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಿ ಅಂತಂದರೆ, ನಿಮಗಲ್ಲಿ ಎಲ್ಲ ದೇವರುಗಳಿಗೆ ಒಂದಿಷ್ಟು ಕಾಣಿಕೆಯನ್ನು ಕೊಡುವಂಥ ಪದ್ಧತಿ ಇದೆ. ಎಲ್ಲ ವರ್ಗದ ಮುಖಂಡನನ್ನು ಕರೆದು ಕಾಣಿಕೆ ಕೊಡುವಂಥದ್ದು ಇದೆ ನೋಡಿ. ಅದು ಆ ಕಾಲದಲ್ಲಿ ರಾಜ್ಯನಿಗೆ ಸಲ್ಲಬೇಕಾದಂಥದ್ದಿತ್ತು. ಹಾಗಾಗಿ ಮದುವೆ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿದ್ದಂಥ ಮದುವೆಗೆಲ್ಲ ಟ್ಯಾಕ್ಸ್ ಹಾಕ್ತಾರೆ ಅನ್ಕೋಬಿಡಿ. ಅದು ಬೇರೆ ರೀತಿಯಲ್ಲಿ ಸಾಮ್ರಾಜ್ಯದ ಡೆವಲಪ್ಮೆಂಟ್ಸಿಗೆ ಒಂದು ಸೋರ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಹಾಗಾಗಿ ಕಲೆ, ಸಾಹಿತ್ಯ, ಧರ್ಮಗಳ ಶ್ರೇಷ್ಠ ಪೋಷಕರು ಇವರು. ಈತ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂತಕ್ಕಂಥ ಕವಿಗಳಿದ್ರು. ಸ್ವತಃ ಕವಿಯಾಗಿದ್ದಂಥ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಅನ್ನೋ ನಾಟಕ ಬರೀತಾರೆ ಸಂಸ್ಕೃತ ಭಾಷೆಯಲ್ಲಿ. ನೋಡಿ, ಅದ್ಭುತವಾದಂಥ ನಾಟಕ. ಇವರ ಆಸ್ಥಾನದಲ್ಲಂತೂ ಮಹಾನ್ ಸಾಹಿತ್ಯ ಪ್ರಪಂಚವೇ ಇತ್ತು. ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ತೆನಾಲಿ ರಾಮಕೃಷ್ಣ. ಹಾಗಾಗಿ ಆಸ್ಥಾನದ ತುಂಬೆಲ್ಲ ಒಂದು ಬಲಿಷ್ಠವಾದಂಥ ಸಾಹಿತ್ಯ ಪ್ರಬಲವಾಗಿ ಬೆಳೀತಾ ಇತ್ತು ಇವ್ರ ಕಾಲದಲ್ಲಿ. ಇನ್ನು ಕೃಷ್ಣದೇವರಾಯ ನಿಮಗೆ ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನು ಕೂಡ ಕಟ್ಟಿಸಿದ್ರ ಹಿಂದೆ ಒರಿಸ್ಸಾದ ದಾಳಿ ಕೂಡ ನಿಮಗೆ ನೆನಪಾಗುತ್ತೆ. ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳ ಜೊತೆಗೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪ, ಇಲ್ಲಿ ದೇವಾಲಯಗಳ ಜೊತೆ ಕಲ್ಯಾಣ ಮಂಟಪಗಳನ್ನು ಕಟ್ಟುವಂತಹ ಒಂದು ಹೊಸ ಟ್ರೆಂಡ್ ಪ್ರಕ್ರಿಯೆ ಶುರುವಾಗತ್ತೆ. ಎಲ್ಲ ಮತೀಯರು ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ರು ಅಂಥೇಳಿ ಇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಪೋರ್ಚುಗೀಸ್ನ ಪ್ರವಾಸಿ. ಓಕೆ, ಹಾಗಾಗಿ ಪಾಯಸ್ ಮತ್ತು ಬಾರ್ಬೋಸಾ, ಡ್ಯುರೆಟ್, ಬಾರ್ಬೋಸ್ ಇವರೆಲ್ಲ ಹೇಳ್ತಾರೆ ಅಂದರೆ ಸುಲಭ ಅಲ್ಲ ಅದು. ಇವರ ಘನತೆ ಮತ್ತು ಸಾಮರ್ಥ್ಯವನ್ನು ಆ ಕಾಲಕ್ಕೆ ವಿದೇಶಿ ಮಟ್ಟದಲ್ಲಿ ಯುರೋಪ್ನವರೆಗೂ ಕೂಡ ವಿಸ್ತಾರ ಆಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಯಾವಾಗ ಶ್ರೀಕೃಷ್ಣ ದೇವರಾಯರ ಅವನತಿಯಾಗುತ್ತೋ ಅಲ್ಲಿಂದ ಅಚ್ಯುತರಾಯ, ಸದಾಶಿವರಾಯ ಸಾಮ್ರಾಜ್ಯವನ್ನು ಆಳ್ತಾರೆ. ಆದರೆ ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯ ಈ ಆಡಳಿತವನ್ನು ನಡೆಸ್ಕೊಂಡು ಹೋದ. ಬಟ್ ಮುಂದೆ ರಾಮರಾಯ ತನ್ನ 23 ವರ್ಷಗಳ ಆಳ್ವಿಕೆಯಲ್ಲಿ ಕೈಗೊಂಡಂಥ ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದ್ರೂ ಕೂಡ ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿ ಮಾಡಿದ್ದಂತೂ ಸತ್ಯ. ತಾನು ಹಾಕಿದ ಬೀಜ ಮರವಾದರೆ ಅದರ ಫಲ ನೀನೇ ಉಣಬೇಕು ಅನ್ನೋದಕ್ಕೆ ರಾಮರಾಯನೇ ಕಾರಣವಾಗ್ತಾರೆ. ಮುಂದೆ ದೆಹಲಿ ದಖನ್ನ ಸುಲ್ತಾನರುಗಳು ಆಗಾಗ ಈ ರೀತಿ ಮಾಡ್ತಿದ್ದಂಥ ದಾಳಿಗಳಿಂದ ಮನಸ್ಸೊಂದಿದ್ರು. ರಾಮರಾಯ ಮಾಡ್ತಿದ್ದಂತಹ ಕುಹಕ ಬುದ್ಧಿಗಳು, ಕುಟಿಲತೆ ಬುದ್ಧಿಗಳು. ಹಾಗಾಗಿ ರಾಮರಾಯ ಬಿಜಾಪುರ ಮತ್ತು ಗೋಲ್ಕಂಡ ಪ್ರದೇಶವನ್ನು ವಶಪಡಿಸಿಕೊಂಡು ಒಂದು ಕದನಕ್ಕೆ ಪ್ರಚೋದನೆ ಕೊಟ್ಟಿದ್ದು ಮುಂದೆ ವಿಜಯನಗರ ಸಾಮ್ರಾಜ್ಯದ ಏಳಿಗೆ, ಸಮೃದ್ಧಿ ಬಗ್ಗೆ ಮತ್ಸರವನ್ನು ಕ್ರಿಯೇಟ್ ಮಾಡಿತು. ದ್ವೇಷಗಳನ್ನು ಹೊಂದಿದ್ದಂಥ ದಕ್ಕನ್ ಸುಲ್ತಾನರು ಒಟ್ಟಾದರು. ಧರ್ಮದ ಹೆಸರಿನಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ನೋಡಿ ಧರ್ಮಕ್ಕಾಗಿ ಒಂದಾದರು. ಇದನ್ನೇ ನಾನು ಹೇಳೋದು ನಿಮಗೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯದ ಹಿಂದಿನ ಒಂದು ವಿದ್ವತ್ ನಿಮಗಿಲ್ಲಿ ಕಾಣುತ್ತೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದಾಗಿದ್ದರು. ಒಂದಾಗಿ ಈಗ ರಾಮರಾಯನ ಮೇಲೆ ದಾಳಿ ಮಾಡಿದ್ರು. 70 ವರ್ಷದ ಮುದಿ ವಯಸ್ಸಿನಲ್ಲಿದ್ದ ರಾಮರಾಯ ಒಂದು ಕಡೆ ಪ್ರಬಲರಾಗಿದ್ದಂಥ ದಕ್ಕನ್ನ ಸುಲ್ತಾನರು 1565ರಲ್ಲಿ 4 ಒಕ್ಕೂಟಗಳು ಒಟ್ಟಾಗಿ ಬಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತವೆ. ರಾಮರಾಯನ ಸೇನೆ ಸೋಲತ್ತೆ, ಅವನ ಸಾಮ್ರಾಜ್ಯದಲ್ಲಿ ಹತನಾಗ್ತಾನೆ. ವಿಜಯ ಸಾಧಿಸಿದ ದಕ್ಕನ್ನ ಸುಲ್ತಾನ ಸೈನ್ಯ ವೈಭವದ ವಿಜಯನಗರವನ್ನು ಕೊಳ್ಳೆ ಹೊಡಿತು. ಈ ಸಂದರ್ಭದಲ್ಲೇ ಯುದ್ಧದಲ್ಲಿ ಹೋರಾಡಬೇಕಾಗಿದ್ದ ಸದಾಶಿವರಾಯ ತನ್ನ ರಾಮರಾಯನನ್ನು ಬಿಟ್ಟು ಸದಾಶಿವರಾಯ ಇಲ್ಲಿ ಬಂದು ಹಂಪೆಯಲ್ಲಿ ತನ್ನ ಇದ್ದ ಸಾಮ್ರಾಜ್ಯದ ಹಣಕಾಸನ್ನೆಲ್ಲ ತುಂಬಿಕೊಂಡು ಮುಂದೆ ಪೆನುಗೊಂಡೆಗೆ ಹೋದ. ಇಲ್ಲೇ ನಮ್ಮಲ್ಲೊಂದು ಕತೆ, ಒಂದು ಹಾಡು ಉಟ್ಕೊಂಡಿದ್ದ. ಆನೆ ಬಂತೊಂದು ಆನೆ, ಯಾವ ಊರಾನೆ, ಬಿಜಾಪುರದ ಆನೆ, ಹಾದಿಗೊಂದು ಬೀದಿಗೊಂದು ಕಾಸು, ಇವೆಲ್ಲ ಕಥೆ ಹೇಳ್ತಿರಲ್ಲ ನೀವು ಲಾವಣಿಗಳಲ್ಲಿ. ಅದು ಆ ಕಾಲದ ವಿಜಯನಗರದ ಅವನತಿಯನ್ನು ಹೇಳತಕ್ಕಂಥ ಒಂದು ಸಣ್ಣ ಗ್ರಾಮ್ಯ ಪದ್ಯ. ಹಾಗಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಆಗತ್ತೆ. ಪೆನುಗೊಂಡೆ, ಚಂದ್ರಗಿರಿ, ಮುಂದೆ ವೆಲ್ಲೂರಿಂದನೂ ಕೂಡ ಇವರು ಅರವೀಡು ವಂಶದ ಆಡಳಿತ 1646ವರೆಗೂ ಕೂಡ ಮುಂದುವರಿತು. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ ಮುಂತಾದ ವಿಜಯನಗರದ ಸಾಮಂತ ಅರಸರುಗಳು ಮುಂದೆ ಸ್ವತಂತ್ರರಾಗಿ ಸಾಮ್ರಾಜ್ಯವನ್ನು ಮಾಡಿದ್ರು. ಮುಂದೆ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ಇಲ್ಲಿ ನಾವು ಓದಬೇಕಾಗಿರೋದೇನೋ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಮತ್ತು ಅದರ ಆಡಳಿತವನ್ನು ಓದಬೇಕು.
ನೋಡಿ, ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪಾರಂಪರಿಕವಾಗಿ ಮುಂದುವರ್ಕೊಂಡು ಬಂದಿದೆ. ರಾಜರು ತಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಪುತ್ರರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾಯಿದ್ರು. ರಾಜ್ಯದಲ್ಲಿ ಆಡಳಿತ ವಿಕೇಂದ್ರೀಕೃತ, ಪ್ರಬಲ ಕೇಂದ್ರಾಡಳಿತವನ್ನು ಹೊಂದಿದ್ರೂ ಕೂಡ ಅಧಿಕಾರದಲ್ಲಿ ವಿಭಜನೆ, ಮಂತ್ರಿಮಂಡಲ, ಸೈನ್ಯ ಮತ್ತು ಪ್ರಾಂತೀಯ ಮಾಂಡಲಿಕತ್ವ, ರಾಜ ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ತನ್ನ ಸೈನಿಕ ಸೇವೆಯ ಷರತ್ತಿನ ಮೇಲೆ ಭೂಮಿಯನ್ನು ಕೊಟ್ಟು ತನ್ನ ಸೇನೆಗೆ ಸಹಾಯವನ್ನು ಪಡ್ಕೊಳ್ಳುವಂಥದ್ದು, ಮತ್ತು ಪ್ರಾಂತೀಯ ಮಟ್ಟದಲ್ಲಿ ನಾಯಂಕರ ಪದ್ಧತಿ, ಅಮರ ನಾಯಂಕರರು ಅನ್ನುವಂಥ ಪದ್ಧತಿ ಇತ್ತು. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಕೂಡ ಗ್ರಾಮಾಡಳಿತ ಅಸ್ತಿತ್ವದಲ್ಲಿತ್ತು. ತಿಮ್ಮರಸ ಈ ಕಾಲದ ಶ್ರೇಷ್ಠ ಪ್ರಧಾನಮಂತ್ರಿಯಾಗಿದ್ದನ್ನು ಕೃಷ್ಣದೇವರಾಯನ ಕಾಲದಲ್ಲಿ ನೋಡ್ತೀವಿ. ಹಾಗಾಗಿ ರಾಜ್ಯ, ನಾಡು, ಗ್ರಾಮ ಅಂತಕ್ಕಂಥ ಆಡಳಿತ ಘಟಕಗಳು ಕೂಡ ಈ ಕಾಲದಲ್ಲಿ ಪ್ರಬಲವಾದಂಥ ಆಡಳಿತವನ್ನು ಕೊಟ್ಟಿದ್ದಿದೆ. ಇನ್ನು ಅರಸ ನ್ಯಾಯಾಂಗ ವಿಚಾರಗಳಲ್ಲಿ ಪರಮಾಧಿಕಾರ ಕೊಟ್ಟವನು. ಪರಮಾಧಿಕಾರದಲ್ಲೂ ಕೂಡ ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರವೂ ಕೂಡ ತುಂಬಾ ಸ್ವತಂತ್ರಯುತವಾಗಿ, ನ್ಯಾಯ ತೀರ್ಮಾನ ಅದ್ಭುತವಾಗಿ, ಶಿಕ್ಷೆಗಳು ಮಾತ್ರ ತುಂಬ ಉಗ್ರವಾಗಿ ನೀಡಲಾಗ್ತಾ ಇತ್ತು. ಆ ಶಿಕ್ಷೆಗಳ ಉಗ್ರತನವನ್ನು ನೋಡೇ ಇವರ ಕಾಲದಲ್ಲಿ ಕ್ರೈಮ್ ರೇಟ್ ತುಂಬಾ ಕಡಿಮೆ ಆಯಿತು. ಗ್ರಾಮಗಳ ಆಡಳಿತ ವ್ಯವಸ್ಥೆಯಲ್ಲಿ ಕೊನೆಯ ಘಟಕವಾಗಿದ್ದರೂ ಕೂಡ ಗ್ರಾಮ ಸಭೆಗಳಲ್ಲಿ ಸ್ವಾತಂತ್ರ್ಯ ಇತ್ತು. ಗ್ರಾಮ ಸಭೆಗಳು ಅಲ್ಲಿನ ಆಡಳಿತವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಗ್ರಾಮ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳ ಸಂಪೂರ್ಣ ವರದಿಯನ್ನು ಅಲ್ಲಿನ ಗಾವುಂಡರು, ಕರಣಿಕ ಅಂದರೆ ಶಾನ್ಭೋಗ ಮತ್ತು ತಳಾರ ಅಂದರೆ ತಳವಾರ ಇವರು ಗ್ರಾಮಾಡಳಿತದಲ್ಲಿ ನೆರವಾಗಿ ಇಡೀ ಆ ಒಂದು ಗ್ರಾಮ ಸಭೆಯ ವರದಿ ರಾಜನಿಗೂ ಕೂಡ ಸಲ್ತಾ ಇತ್ತು. ಇಷ್ಟರ ಮಟ್ಟಿಗೆ ವ್ಯವಸ್ಥಿತವಾದಂತಹ ಒಂದು ಸಂಪರ್ಕ ರಾಜ್ಯ ರಾಜಧಾನಿಯಿಂದ ಗ್ರಾಮದ ಮೂಲೆವರೆಗೂ ಕೂಡ ವಿಸ್ತಾರ ಆಗಿತ್ತು. ಇಲ್ಲೊಂದೆರಡು ಮಹಿಳಾ ವಿಶೇಷತೆ ನೀವು ನೋಡಲೇಬೇಕು. ಹೊನ್ನಮ್ಮ ಅಂತಕ್ಕಂಥ ಶ್ರೇಷ್ಠ ಮಹಿಳೆ ಎರಡನೇ ದೇವರಾಯನ ಕಾಲದಲ್ಲಿ ಶ್ರೇಷ್ಠ ವರದಿಗಾರಳಾಗಿದ್ದು, ಒಂದು ಒಳ್ಳೆಯ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡಿದವಳು. ಸಾಮಾನ್ಯ ಜನರ ಮಧ್ಯೆ ಹೋಗಿ ಈ ಸಾಮ್ರಾಜ್ಯದಲ್ಲಿ ಏನು ಆಗಬೇಕಾಗಿದೆ ಅನ್ನುವಂಥದ್ದು, ಜನರು ಏನು ಬಯಸ್ತಾ ಇದ್ದಾರೆ ನಿನ್ನಿಂದ ಅನ್ನೋದನ್ನು ತೆಗೆದುಕೊಂಡು ಬಂದು ದೇವರಾಯನಿಗೆ ಕೊಡ್ತಿದ್ಲು. ಹಾಗಾಗಿ ದೇವರಾಯ ತುಂಬ ಅದ್ಭುತವಾದ ಆಡಳಿತವನ್ನು ಕೊಟ್ಟ ಅಂತ ಹೇಳ್ತೀವಿ. ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಕುಸ್ತಿ ಹರಿಯಕ್ಕ ಕೂಡ ಬರ್ತಾಳೆ. ಹಂಗಾಗಿ ಆ ಕಾಲದ ಖ್ಯಾತ ಕುಸ್ತಿಪಟು, ಮಹಿಳಾ ಕುಸ್ತಿಪಟು ಹರಿಯಕ್ಕನ ವಿಚಾರ ಕೂಡ ನೀವು ಓದಲೇಬೇಕಿಲ್ಲಿ. ಇವ್ರನ್ನೆಲ್ಲ ನಮ್ಮಲ್ಲಿ ಇತಿಹಾಸದಲ್ಲಿ ಈ ಶ್ರೇಷ್ಠ ಮಹಿಳೆಯರನ್ನ ಪರಿಚಯಿಸ್ಬೇಕು. ಇವ್ರಿಗಾಗಿನೇ ಒಂದು ಪಾಠ ಇಡಬೇಕು ಅಂತ ಒಂದು ಆಸೆ ಇದೆ. ಯಾಕೆಂದರೆ ಮುಂಬರ್ತಕ್ಕಂಥ ಮಹಿಳೆಯರಿಗೆ ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ. ಹಾಗಾಗಿ ಹೊನ್ನಮ್ಮ, ಹರಿಯಕ್ಕ ಇವ್ರು ನೀವು ನೆನ್ಪಿಡಲೇಬೇಕು. ಇನ್ನು ಇದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನಾ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಈ ಸಾಮ್ರಾಜ್ಯ ಸಮರ್ಥವಾದಂಥ ಸೈನ್ಯವನ್ನು ಹೊಂದಿತ್ತು. ಖಾಯಂ ಸೈನ್ಯ, ಸಾಮಂತರ ಸೈನ್ಯ ಮತ್ತು ಸುಸಭ್ಯ ಅಂದರೆ ರಾಜನ ರಕ್ಷಣಾ ಸೇನೆ, ಈ ಮೂರು ಹಂತಗಳಿಂದ ಆ ಒಂದು ಸೇನೆಯನ್ನು ವ್ಯವಸ್ಥಿತವಾಗಿ ನಿರೂಪಣೆಗೊಳಿಸಿದರು. ಕಾಲ್ದಳ, ಅಶ್ವದಳ, ಗಜದಳ, ಫಿರಂಗಿಗಳನ್ನು ಕೂಡ ಬಳಸಲಾಗಿತ್ತು. 1368ರಿಂದನೂ ಕೂಡ ಯುದ್ಧದಲ್ಲಿ ಫಿರಂಗಿಗಳ ಬಳಕೆ ಭಾರತದಲ್ಲಿ ಶುರುವಾಗಿತ್ತು ಅಂತ. ಆದರೆ ನಮ್ಮಲ್ಲಿ ಮೊಘಲ್ ಸಾಮ್ರಾಟ ಬಾಬರ್ನಿಂದ ಪರಿಚಯವಾಗಿದ್ದಂಥ ಯುದ್ಧ ಕಲೆನೇ ಬೇರೆ, ಆ ಫಿರಂಗಿಗಳ ವ್ಯವಸ್ಥೆನೇ ಬೇರೆ. ಬಟ್ ಭಾರತದಲ್ಲಿ ಬಳಸಲಾಗ್ತಿದ್ದಂಥ ವ್ಯವಸ್ಥೆ ಬೇರೆ ಅಷ್ಟೆ. ನಮ್ಮಲ್ಲಿ ಆನೆಗಳಿಗಾಗಿ ಬೃಹತ್ ಆಕಾರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಆನೆಗಳನ್ನು ಬಳಸ್ತಾಯಿದ್ರು. ಏಷ್ಯನ್ ಎಲಿಫೆಂಟ್ಸ್ಗಳಿದ್ವು ಈ ಕಾಲದಲ್ಲಿ. ಕುದುರೆಗಳನ್ನು ಅರಬ್ ಸಾಮ್ರಾಜ್ಯದಿಂದ ತರಿಸ್ಕೊಳ್ತಾಯಿದ್ರು. ಹಾಗಾಗಿ ಸೇನೆ ತುಂಬ ಆಕರ್ಷಣೀಯ ಮತ್ತು ಪ್ರಬಲವಾಗಿತ್ತು. ಸೈನ್ಯದಲ್ಲಿ ನೌಕಾಪಡೆ ಇತ್ತು, ಆದರೆ ಅರ್ಹತೆಯ ಆಧಾರದ ಮೇಲೆ ಅವನು ಯಾವ ಜಾತಿಯವನಾಗಿದ್ದರೂ ಸರಿನೇ, ಯಾವ ಧರ್ಮದವನಾಗಿದ್ದರೂ ಸರಿನೇ, ಅವನನ್ನು ಸೇನೆಯಲ್ಲಿ ಸೇರ್ಕೊಂಡ ಮೇಲೆ ಅವನಿಗೆ ಅಷ್ಟು ದೊಡ್ಡ ಮಟ್ಟದ ಗೌರವ ಮತ್ತು ಸ್ಥಾನಮಾನ ಕೊಡ್ತಾಯಿದ್ರು. ಮುಸ್ಲಿಮರು ಸೈನ್ಯಾಧಿಕಾರಿಗಳಾಗಿದ್ದನ್ನು ಕೂಡ ನೋಡ್ತೀವಿ. ಒಕ್ಕಲಿಗರು, ಬೇಡರು, ಪಾಳೆಗಾರರು, ಕೋಟೆ ಕೊತ್ತಲಗಳು ಯುದ್ಧಗಳಲ್ಲಿ ದೊಡ್ಡ ಮಟ್ಟದ ಪ್ರಮುಖ ಪಾತ್ರ ವಹಿಸಿರೋದು ಕೂಡ ನಮಗಿಲ್ಲಿ ಕಾಣಸಿಗತ್ತೆ. ಆದರೆ ಇವರ ಸಾಮಾಜಿಕ ವ್ಯವಸ್ಥೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನೀವು ನೋಡ್ಬೋದು. ಹೇಗೆ ಅಂತಂದರೆ ನೋಡಿ, ಜಾತಿ ವ್ಯವಸ್ಥೆ ಅಂತೂ ಮೊದಲಿಂದ ಇದೆ. ಹಾಗಾಗಿ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆಯನ್ನು ಇಲ್ಲಿ ಕಾಣ್ತೀವಿ. ಶ್ರಮಾಧಾರಿತರು ಜಾತಿ ವ್ಯವಸ್ಥೆ ಅಂತಿರಲ್ಲ, ಇದೇನೆ. ಯಾರು ತುಂಬ ಚೆನ್ನಾಗಿ ಆ ವೃತ್ತಿಯನ್ನು ಮಾಡ್ತಾ ಇದ್ದನೋ ಅವ್ನಿಗೆ ಆ ಜಾತಿ ಅಂದ್ರೆ ಅಷ್ಟೆ. ಯಾರೋ ತುಂಬ ಒಳ್ಳೆ ಬಂಗಾರವನ್ನು ರೆಡಿ ಮಾಡಿದ್ನೋ ಅವ್ನಿಗೆ ಅಕ್ಕಸಾಲಿಗ ಅಂದರು. ಯಾರೋ ಒಬ್ಬ ಕಂಚಿನ ಪದಾರ್ಥಗಳನ್ನು ಮಾಡಿಕೊಟ್ಟವನಿಗೆ ಕಂಚಿಗಾರ ಅಂದರು. ಯಾರೋ ಕಬ್ಬಣ ಬಡಿದು ಕೊಟ್ಟವನಿಗೆ ಕಮ್ಮಾರ ಅಂದರು. ಕೆತ್ತಿ ಕೊಟ್ಟವನಿಗೆ ಬಡಗಿ ಅಂದರು. ಸ್ಟಿಚಿಂಗ್ ಮಾಡಿದವನಿಗೆ ನೇಕಾರ ಅಂದರು. ಇವೆಲ್ಲ
ಜಾತಿಗಳು ಹುಟ್ಕೊಂಡಿದ್ದೇ ಈ ರೀತಿ. ಶ್ರಮದಲ್ಲಿ ಯಾರು ತುಂಬ ಅದ್ಭುತವಾದರೂ ಅವ್ರನ್ನ ಆ ಶ್ರಮಗಾರರು ಅಂತ ಕರೆದ್ರು. ಮುಂದೆ ಅದು ಜಾತಿ ಆಗ್ಬಿಡ್ತು. ಹಾಗಾಗಿ ಚಮ್ಮಾರರು ಕೂಡ ಇದ್ದರು ಅಧಿಕ ಸಂಖ್ಯೆಯಲ್ಲಿ. ಬಾಲ್ಯ ವಿವಾಹ, ಸತಿ ಪದ್ಧತಿ, ದೇವದಾಸಿ ಇದು ಮೊದಲಿಂದ ಹಿಡಿದು ಈವರೆಗೂ ಕೂಡ ಅಸ್ತಿತ್ವದಲ್ಲಿ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ನಡೀತಿರ್ತವೆ. ಆದರೂ ಕಾನೂನು ಪ್ರಕಾರ ಇವೆಲ್ಲ ಸಂವಿಧಾನಾತ್ಮಕವಾಗಿ ಈಗ ಅದು ಅಫೆನ್ಸ್. ಆದರೂ ನಮ್ಮಲ್ಲಿ ಈ ಅಜ್ಞಾನ, ಅಂಧಕಾರ ಎಲ್ಲೋ ಒಂದು ಮೂಲೆ ಕಡೆ ಇವಿರ್ತವೆ. ಅದರ ಬಗ್ಗೆ ನೀವು ತಿಳುವಳಿಕೆಯನ್ನು ನೀವು ಗೊತ್ತಿದ್ದವರು ಗೊತ್ತಿಲ್ಲದಿರೋರು ತಿಳಿಸ್ಕೊಡ್ಬೇಕು. ಸಾಮಾನ್ಯವಾಗಿ ಏಕಪತ್ನಿತ್ವ ರೂಢಿಯಲ್ಲಿತ್ತು ಸಾಮ್ರಾಜ್ಯದಲ್ಲಿ. ಆದರೆ ದೊರೆಗಳು ಅಂತ ಬಂದರೆ, ಶ್ರೀಮಂತರು ಅಂತ ಬಂದರೆ ತಮ್ಮ ಒಂದು ಸ್ಟೇಜ್ ಮೇಂಟೆನೆನ್ಸ್ಗೂ ಕೂಡ ಬಹುಪತ್ನಿತ್ವವನ್ನು ಇವರು ಮಾಡ್ಕೊಂಡು ಹೋಗ್ತಾಯಿದ್ರು. ಯಾರು ಪ್ರಶ್ನೆ ಮಾಡೋರು ಇರಲಿಲ್ಲ ಅದಕ್ಕೆಲ್ಲ. ಇನ್ನು ಸ್ತ್ರೀಯರಿಗೆ ಅಪಾರವಾದಂಥ ಗೌರವ ಮೊದಲಿಂದನೂ ಇದೆ ನಮ್ಮ ದೇಶದಲ್ಲಿ. ಅದು ಹಾಗೇ ಮುಂದುವರೆದಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ತ್ರೀ ಕುಸ್ತಿಪಟುಗಳಿಗೂ ಕೂಡ ಪ್ರಾಧಾನ್ಯತೆ ಕೊಡ್ತಾಯಿದ್ರು. ಅರಮನೆಯ ಕಾವಲುಗಾರ್ತಿಯರಾಗಿಯೂ ಕೂಡ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಮನರಂಜನೆಯಲ್ಲಿ ಇನ್ನು ಸಾರ್ವಜನಿಕವಾಗಿ ಹಬ್ಬಗಳ ಆಚರಣೆ, ಹೋಳಿ, ದೀಪಾವಳಿ, ದಸರಾ ಕೂಡ ಇದ್ದಾವೆ. ದಸರಾ ಹಬ್ಬ ಅಂತೂ ಹಂಪಿಯಲ್ಲಿ ರಾಜಾಶ್ರಯದಲ್ಲ ವೈಭವದಿಂದ ನಡೆದಿದ್ದು ನೋಡಿದ್ದೀವಿ. ಇನ್ನು ಅದರ ಕುರುವಾಗಿ ಮಹಾನವಮಿ ದಿಬ್ಬ ಇವತ್ತು ಕೂಡ ಇದೆ. ಸಂಗೀತ, ನೃತ್ಯ, ಜನಮನ್ನಣೆ ಪಡೆದಿದ್ದು ಕೂಡ ನಮಗಿಲ್ಲಿ ಸಿಗತ್ತೆ. ಇನ್ನು ಭಾಳ ಅತ್ಯುತ್ತಮವಾಗಿ ಹೇಳಬೇಕು ನಾವು ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ. ನೋಡಿ, ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ತುಂಬ ಸುಭಿಕ್ಷವಾದಂಥ ಸಾಮ್ರಾಜ್ಯ. ಭೂಕಂದಾಯದಲ್ಲಿ ಬಹಳ ಪ್ರಬಲವಾಗಿ ಇವರು ಕೃಷಿಯನ್ನೇ ನಂಬ್ಕೊಂಡಿದ್ದರಿಂದಾಗಿ ಕೃಷಿಯಿಂದ ಇವರಿಗೆ 1/4 ಭಾಗ ಅಂದರೆ ತಾನು ಬೆಳೆದ ಒಟ್ಟು ಉತ್ಪನ್ನವನ್ನು 4 ಭಾಗ ಮಾಡಬೇಕಾಗಿತ್ತು. ಅದರಲ್ಲಿ 1 ಭಾಗವನ್ನು ರಾಜ್ಯದ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡಬೇಕಾಗಿತ್ತು. ವೃತ್ತಿ ತೆರಿಗೆ, ಮನೆಗಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ರಫ್ತು ತೆರಿಗೆ, ಸಾಮಂತರಿಂದ ಬಂದಂಥ ಕಪ್ಪ ಕಾಣಿಕೆಗಳು ಇವೆಲ್ಲವೂ ರಾಜ್ಯಕ್ಕೆ ಬರ್ತಿದ್ದಂಥ ಆದಾಯ. ಈ ಆದಾಯದಿಂದ ಸಾಮ್ರಾಜ್ಯವನ್ನು ರಾಜ ಮೇಂಟೈನ್ ಮಾಡಬೇಕಾಗಿತ್ತು. ಇನ್ನು ಕೃಷಿ ನಾನು ಹೇಳ್ದಂಗೆ ಆರ್ಥಿಕ ಬೆನ್ನೆಲುಬಾಗಿದ್ದರಿಂದಾಗಿ 4/1 ಭಾಗ ಬರ್ತಾಯಿತ್ತು. ಹಿಂಗಾರು ಮುಂಗಾರಿನಲ್ಲಿ ಅತ್ಯುತ್ತಮ ಬೆಳೆಗಳನ್ನು ಬೆಳೀತಾಯಿದ್ರು. ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಅವರೆ, ಹೆಸರು, ಉದ್ದು, ತೊಗರಿ, ಎಳ್ಳು, ಶೇಂಗಾ, ಹತ್ತಿ, ಕಬ್ಬು, ಅನೇಕ ತೆಂಗು ಬೆಳೆಗಳನ್ನು ಕೂಡ ಬೆಳೆದದ್ದಿದೆ. ಯಾಕೆಂದರೆ ಕೃಷಿಗೆ ಇವರು ತುಂಬಾ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸಿದ್ದಾರೆ. ಹಾಗಾಗಿ ಇವ್ರ ಕಾಲದಲ್ಲಿ ಭೂಮಿಯನ್ನು ಗೇಣಿ ಪಡೆಯೋದು, ಗುತ್ತಿಗೆ ಆಧಾರದ ಮೇಲೆ ಸಿದ್ಧಾಯ ಮಾಡೋದು, ವಾರದ ಪದ್ಧತಿ, ಗಡಿ, ಈ ರೀತಿ ಅನೇಕ ಪದ್ಧತಿಗಳ ಮೇಲೆ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳ ಆಧಾರದ ಮೇಲೆ ಕೃಷಿನ ಮೇಂಟೈನ್ ಮಾಡಿದರು. ಇದಿಷ್ಟೇ ಅಲ್ಲ, ನಮಗೆ ಇವರಲ್ಲಿ ಹಲವಾರು ರೀತಿಯ ಕೈಗಾರಿಕೆ ಮತ್ತು ವಾಣಿಜ್ಯ ಪ್ರಗತಿ ಆಗಿದೆ. ಈ ಒಂದು ಕೈಗಾರಿಕಾ ವಾಣಿಜ್ಯ ಪ್ರಗತಿಯಲ್ಲಿ ಕೂಡ ನೀವು ಮೆಣಸು, ಲವಂಗ, ಏಲಕ್ಕಿ, ಮಸಾಲೆ ಪದಾರ್ಥಗಳು, ಪೆಟ್ಲುಪ್ಪು, ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಇನ್ನು ಸೆಂಟ್ ಕೂಡ, ಸುಗಂಧ ದ್ರವ್ಯ ಕೂಡ ಇವರು ಆ ಕಾಲಕ್ಕೆ ರಫ್ತು ಮಾಡಿದ್ದಾರೆ. ನಾವೇನು ಕಡ್ದು ಕಟ್ಟೆ ಹಾಕಿಲ್ಲ, ಆ ಕಾಲದಲ್ಲಿ ಅವ್ರು ಮಾಡಿರೋ ದೊಡ್ಡ ಮಟ್ಟದಲ್ಲಿ ನಮಗಿದು ವ್ಯಾಪಾರ ಸಿಗತ್ತೆ. ಹಾಗಾಗಿ ಬಟ್ಟೆಗಂತೂ ತುಂಬ ಫೇಮಸ್ ಆಗಿದ್ದಂಥ ಕೈಗಾರಿಕೆಗಳಲ್ಲಿ ಇದ್ವು. ಹಾಗಾಗಿ ಒಂದು ವ್ಯಾಪಾರ ವಹಿವಾಟಿಗೆ ಒಂದು ನಾಣ್ಯಗಳು ಬೇಕಲ್ವಾ. ಹಾಗಾಗಿ ಚಿನ್ನದ ನಾಣ್ಯಗಳಾಗಿ 3 ರೀತಿ ಇತ್ತು. ಒಂದು ವರಹಗಳು, ಗದ್ಯಣಗಳು, ಪಗೋಡಗಳು ಅಂತ. ಬೆಳ್ಳಿಯ ನಾಣ್ಯಗಳಾಗಿ ತಾರ ಬಳಸ್ತಾ ಇದ್ರು. ಇನ್ನು ತಾಮ್ರದ ನಾಣ್ಯಗಳಾಗಿ ಪಣ, ದುಡ್ಡು, ಕಾಸು ಕೂಡ ಬಳಕೆಯಲ್ಲಿತ್ತು ಅಂತ. ಹಾಗಾಗಿ ಆ ಕಾಲದಲ್ಲಿ ಭಟ್ಕಳ, ಹೊನ್ನಾವರ, ಮಂಗಳೂರು, ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಬಂದರುಗಳು. ಇದರ ಮೂಲಕ ವಿದೇಶಿ ವ್ಯಾಪಾರ ಕೂಡ ಮಾಡಿದ್ದು. ಅರಬ್, ಚೀನಾ, ಪೋರ್ಚುಗಲ್ನಂಥ ವಿದೇಶಿ ವ್ಯಾಪಾರಿಗಳ ಸಾಮ್ರಾಜ್ಯದ ಜೊತೆ ಸಂಪರ್ಕ ಬೆಳೆಸ್ಕೊಂಡು ಇಡೀ ಒಂದು ವಿಜಯನಗರ ಪ್ರಾಂತ್ಯದ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿದರು. ಇನ್ನು ಧರ್ಮಕ್ಕೇನು ಈ ಸಾಮ್ರಾಜ್ಯನ ಹಿಂದುಳಿದಿರಲಿಲ್ಲ, ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ವಿಜಯನಗರ ಸಾಮ್ರಾಜ್ಯ ಸರ್ವಮತ ಧರ್ಮ ಸಮನ್ವಯತೆಯನ್ನು ಪಾಲಿಸ್ಕೊಂಡು ಬಂದಿತ್ತು. ಹಾಗಾಗಿ ಶ್ರೀ ವೈಷ್ಣವ, ಜೈನ ಮತಾವಲಂಬಿಗಳು ಮತಾಭಿಪ್ರಾಯಗಳು ಬಂದಾಗ, ಭಿನ್ನಾಭಿಪ್ರಾಯಗಳು ಬಂದಾಗ ಪರಸ್ಪರ ಅದನ್ನು ತೊಲಗಿಸಿದಂತಹ ಬಲ್ಲಾಳನ ಕತೆ ನೋಡಿದ್ರಿ. ಅದರಲ್ಲಿ ಮತಾಭಿಪ್ರಾಯಗಳು ಬಂದಾಗ ಕೂಡ ಅದನ್ನು ಮರೆತು ಪರಸ್ಪರ ಗೌರವದಿಂದ ಬಾಳಿದ್ದಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಆರಂಭದ ಅರಸರಲ್ಲಿ ಶೈವ ಮತ್ತು ವೀರಶೈವ ಪೋಷಕತ್ವ ಕೂಡ ನಮಗೆ ಕಾಣುತ್ತೆ. ನಂತರದಲ್ಲಿ ವೈಷ್ಣವ ಮತ್ತು ಇತರ ಧರ್ಮದ ಉಪಾಸಕರನ್ನು ಕೂಡ ನಾವು ಕಾಣ್ತೀವಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನು ಕೂಡ ಕಟ್ಟಿಸಲಾಗಿದೆ.
ಪೋರ್ಚುಗೀಸರಿಗೆ ವ್ಯಾಪಾರ ವೃದ್ಧಿಗೊಂಡ ಮೇಲೆ ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟಿರೋದು, ಚರ್ಚ್ಗಳನ್ನು ಕಟ್ಟಲಿಕ್ಕೆ ಅನುಮತಿ ಮಾಡಿರೋದು ಕೂಡ ಕಾಣುತ್ತೆ. ಸ್ನೇಹಿತರೆ, ವಿಜಯನಗರ ಕಾಲದ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಕನ್ನಡ ಸಂಸ್ಕೃತದ ಅನೇಕ ಕೃತಿಗಳು ಈ ವಿಜಯನಗರ ಕಾಲದಲ್ಲೇ ಡೆವಲಪ್ಮೆಂಟ್ ಆಗಿದ್ದು ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಈ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದಂಥ ಶಾಂತಿ, ಸುವ್ಯವಸ್ಥತೆ, ಆರ್ಥಿಕ ಪ್ರಗತಿ, ಸಾಮಾಜಿಕ ಮತ್ತು ಧಾರ್ಮಿಕ ಸಾಮರಸ್ಯ ಎಲ್ಲ ಅದ್ಭುತವಾಗಿರೋದ್ರಿಂದಾಗಿ ಅದೆಲ್ಲದರ ಪರಿಣಾಮ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ. ಅದರಲ್ಲೂ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಭಾಷೆಯ ಸಾಹಿತ್ಯ ಕೃತಿಗಳು ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿರೋದು ಕೂಡ ನಾವು ಈ ಒಂದು ವಿಷಯದಲ್ಲಿ ನೋಡ್ಬೋದು. ನೋಡಿ, ರತ್ನಾಕರ ವರ್ಣಿ ಆ ಕಾಲದಲ್ಲಿ ಶ್ರೇಷ್ಠವಾದಂಥ ಕೃತಿ. ಭರತೇಶ ವೈಭವ ಬರಿತಾನೆ, ಚಾಮರಸ ಪ್ರಭುಲಿಂಗ ಲೀಲೆ ಬರಿತಾನೆ, ಕುಮಾರವ್ಯಾಸ ಕರ್ನಾಟ ಭಾರತ ಕಥಾ ಮಂಜರಿ ಕೂಡ ಕನ್ನಡದಲ್ಲಿ ರಚನೆಯಾದಂಥ ಕೃತಿಗಳಲ್ಲಿ ಇವು ಅತ್ಯಂತ ಮುಖ್ಯವಾದವು. ಇನ್ನು ಭೀಮಕವಿ ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿ ಬಸವ ಪುರಾಣ ಕನ್ನಡದಲ್ಲಿ ಕೂಡ ರಚನೆಯಾಗಿರೋದು ನಮಗಿಲ್ಲಿ ಕಾಣುತ್ತೆ. ಹಾಗೆಯೇ ಬಸವಾದಿ ಶಿವಶರಣರ ವಚನಗಳ ಸಂಕಲನ ಶೂನ್ಯ ಸಂಪಾದನೆ ಕೂಡ ರಚನೆಯಾಗಿದ್ದು ಇದೇ ಕಾಲದಲ್ಲಿ. ಹಾಗೂ ಲಕ್ಕಣ್ಣ ದಂಡೇಶ ನಿಮಗೆ ಹೇಳಿದೆ, ಭಾಳ ಅದ್ಭುತವಾಗಿರ್ತಕ್ಕಂತಹ ಶಿವತತ್ವ ಚಿಂತಾಮಣಿ ಕೃತಿ ಕನ್ನಡದಲ್ಲಿ ಒಂದು ಮಾನವನ ಅಧ್ಯಯನದ ವೈದ್ಯಶಾಸ್ತ್ರದ ಕೃತಿಗಳು ಮತ್ತು ಪಶುವೈದ್ಯಶಾಸ್ತ್ರದ ಕೃತಿಗಳು, ಕಾವ್ಯಶಾಸ್ತ್ರ ಕೃತಿಗಳು, ಜ್ಯೋತಿಷ್ಯ, ಪಾಕಶಾಸ್ತ್ರ ಎಲ್ಲವೂ ರಚನೆಯಾಗಿರೋದು ಕಂಡುಬರುತ್ತೆ. ಜೊತೆಗೆ ದಾಸ ಸಾಹಿತ್ಯ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹಾಗಾಗಿ ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದು ಕೂಡ ಕಾಣುತ್ತೆ. ಹಾಗಾಗಿನೇ ಕನಕದಾಸರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತ್ರೆ ಬಹಳ ಅದ್ಭುತವಾದಂತಹ ಕೃತಿಗಳು ಆ ಕಾಲಕ್ಕೆ. ಹಾಗೆಯೇ ಸಂಸ್ಕೃತದಲ್ಲಿ ಗುರುಗಳು ಶ್ರೀ ವಿದ್ಯಾರಣ್ಯರಿದ್ದರು. ಹಾಗಾಗಿ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ರಚನೆಯಾಗಿತ್ತು. ಇವರ ಸೋದರ ಸಾಯಣಾಚಾರ್ಯ ವೇದಾರ್ಥ ಪ್ರಕಾಶ ಎಂಬ ವೇದಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಅನ್ನೋ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಇನ್ನು ಕಂಪಣರಾಯನ ಮಡದಿ ಗಂಗಾದೇವಿ ನಿಮಗೆ ಹೇಳಿದೆ, ಅವನ ಬಹುದೊಡ್ಡ ಸೈನಿಕ ಸಾಧನೆಗಳನ್ನು ವಿವರಣೆ ಮಾಡಿರೋದು. ವೀರಕಂಪಣರಾಯನ ಒಂದು ಹೆಂಡತಿಯಾಗಿದ್ದರಿಂದಾಗಿ ಗಂಗಾದೇವಿ ಮಧುರಾ ವಿಜಯಂ ಅನ್ನೋ ಕೃತಿ ಬರೀತಾಳೆ. ಕಂಪಣನ ದಂಡಯಾತ್ರೆಗಳ ಜೊತೆಗಿನ ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆ ಕೂಡ ನಮಗಿಲ್ಲಿ ಸಿಗತ್ತೆ. ಹಾಗೆಯೇ ಎರಡನೇ ದೇವರಾಯನ ಆಸ್ಥಾನದಲ್ಲಿದ್ದಂಥ ಶ್ರೀನಾಥ ಬರ್ತಾನೆ, ಆತನನ್ನು ಕವಿಚಕ್ರವರ್ತಿ ಅಂತ ಕರೀತಾ ಇದ್ರು. ಇನ್ನು ಅಲ್ಲಸಾನಿ ಪೆದ್ದಣ್ಣ ಅವರ ಮನುಚರಿತಮು, ತಿಮ್ಮಣ್ಣ ಕವಿಯ ಪಾರಿಜಾತಾಪಹರಣಮು, ತೆನಾಲಿ ರಾಮಕೃಷ್ಣನ ಉಬಟಾರಾಧ್ಯ ಚರಿತ್ರಂ ಕೃತಿಗಳು ತುಂಬಾ ಫೇಮಸ್. ಇನ್ನು ತಮಿಳು ಕವಿಗಳಲ್ಲಿ ಪರಂ ಜ್ಯೋತಿಯಾರ್ ಕೂಡ ಸಮಕಾಲೀನರು, ವೀರರಾಘವರ್, ಹಾಗೆ ಮಂಡಲ ಪುರುಷ ಮತ್ತು ಜ್ಞಾನಪ್ರಕಾಶ, ಹರಿಹರ ಮುಂತಾದವರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಆಶ್ರಿತರಾಗಿದ್ದವರು. ಅದರಲ್ಲೂ ತಮಿಳಿನ ಪರಂ ಜ್ಯೋತಿಯಾರ್ ಕವಿ ತಿರುವಳಯಾಡಲ್ ಪುರಾಣಂ ಕೃತಿಯನ್ನು ಕೂಡ ರಚನೆ ಮಾಡ್ತಾರೆ. ಇವೆಲ್ಲವೂ ವಿಜಯನಗರ ಕಾಲದ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಿಗೆ ಎಷ್ಟು ಪ್ರೋತ್ಸಾಹ ಸಿಕ್ಕಿತ್ತು ಅಂತ ಹೇಳ್ತಾರೆ. ಈ ಸಾಹಿತ್ಯದ ವಿಚಾರದಲ್ಲಿ ಬಾರ್ಬೋಸ ಕೂಡ ಬಹಳ ಅದ್ಭುತವಾಗಿ ಹೇಳ್ತಾನೆ, ಕ್ರೈಸ್ತನೇ, ಯಹೂದಿಯನೇ, ಮಹಮ್ಮದಿಯನೇ ಅಥವಾ ಹಿಂದುವೇ ಯಾರಾದರೂ ನಿರಾತಂಕವಾಗಿ ಈ ರಾಜ್ಯದಲ್ಲಿ ಬಾಳಬಹುದು, ಬಾಳಿ ಬದುಕು ಯಶಸ್ಸಾಗಬಹುದು ಅಂಥೇಳಿ ಆ ಕಾಲದಲ್ಲಿ ಡ್ಯೂರೆಟ್ ಬಾರ್ಬೋಸ ವಿದೇಶಿ ಪ್ರವಾಸಿಗನಾಗಿ ಬಂದು ಈ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾನೆ. ಹಾಗಾಗಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಅದ್ಭುತವಾದ ಕಲೆ ವಾಸ್ತುಶಿಲ್ಪ ನೋಡ್ತೀವಿ. ಸಾಮ್ರಾಜ್ಯದ ಅರಸರು ಕಲೆ ವಾಸ್ತುಶಿಲ್ಪದಲ್ಲಿ ಭಾಳ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅವರ ವಾಸ್ತುಕಲೆಯ ಮಹಾನ್ ಪೋಷಕರಾಗಿದ್ದವರು. ಹಾಗಾಗಿ ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೃಷಿಗೆ ಸಂಬಂಧಪಟ್ಟಂಥ ಕೆರೆ, ಕಟ್ಟೆ, ಕಾಲುವೆ, ಅಣೆಕಟ್ಟೆಗಳ ನಿರ್ಮಾಣ ಎಲ್ಲದೂ ಕೂಡ ಅದ್ಭುತವಾಗಿ ಬೆಳವಣಿಗೆಯಾಗಿರೋದು ಕಾಣುತ್ತೆ. ಇನ್ನು ಇವ್ರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕಲೆಗೆ ಪ್ರೋತ್ಸಾಹ ಕೊಟ್ಟಿದೆ. ಯಾಕೆ ಅಂತಂದರೆ ದ್ರಾವಿಡ ಶೈಲಿಯ ಚಿತ್ರಕಲೆಗಳಿಂದ ಹಿಡಿದು, ನಾಗರ ಶೈಲಿಯ ಚಿತ್ರಕಲೆಗಳಿಂದ ಹಿಡಿದು ಮುಂದುವರೆದ ಚಾಲುಕ್ಯ ಶೈಲಿ ಮತ್ತು ಹೊಯ್ಸಳ ಶೈಲಿಯನ್ನು ಬೆಂಬಲಿಸಿಕೊಂಡು ಮುಂದೆ ಇವರು ಚಾಲುಕ್ಯ, ರಾಷ್ಟ್ರಕೂಟ, ಚೋಳ, ಹೊಯ್ಸಳ ವಾಸ್ತುಶಿಲ್ಪಿಯ ಮಾದರಿಗಳನ್ನು ಮುಂದುವರಿಸ್ಕೊಂಡು ಬಂದು ಇವರ ಶೈಲಿಯಲ್ಲೊಂದು ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನು? ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾಮಂಟಪದ ಕಟ್ಟಡ ಜೊತೆ ಅಥವಾ ಕಲ್ಯಾಣ ಮಂಟಪ ರಚನೆ ಮಾಡಿದರು. ದೇವಾಲಯದಲ್ಲಿ ಎತ್ತರವಾದ ಗೋಪುರಗಳನ್ನು ರಾಯಗೋಪುರಗಳನ್ನಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಈ ಕಾಲದಲ್ಲಿ ಕಾಣ್ತೀವಿ. ಇನ್ನು
ಇವರ ಕಾಲದಲ್ಲಿ ಪತ್ರಾಕೃತಿಯಲ್ಲಿ ಕಮಾನುಗಳನ್ನು ನಿರ್ಮಾಣ ಮಾಡಿರೋದು, ಮಂಟಪಗಳನ್ನು ಕೂಡ ಹೊಂದಿದ್ದಾವೆ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ತುಂಬ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳನ್ನು ಕೂಡ ಕೊಡಲಾಗಿದೆ. ಇವರು ಕಟ್ಟಡಗಳಿಗೆ ಉಸುಕು ಮಿಶ್ರಿತ ಕಂಪು ಕಲ್ಲುಗಳನ್ನು ಬಳಸಿರೋದು, ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಭಾಳ ಅದ್ಭುತವಾಗಿ ವಿಜಯನಗರದ ಅರಸರು ಪ್ರಾರಂಭಿಸಿದ್ದು ಕೂಡ ಈ ಒಂದು ವಿಚಾರದಲ್ಲಿ ನಮಗೆ ಕಂಡುಬರುತ್ತೆ. ಹಾಗಾಗಿ ದೇವಾಲಯಗಳ ಮುಂದಿನ ಗೋಪುರಗಳ ವಿಶೇಷ ಪ್ರಕಾರಗಳ ರಚನೆ ಇವ್ರ ಕಾಲದ್ದು. ಇನ್ನು ಇವ್ರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ದೇವಾಲಯಗಳು ಹಂಪೆ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಕಾರ್ಕಳ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಅನೇಕ ಕಡೆಗಳಲ್ಲಿ ಕಾಣ್ತೀವಿ. ಶೃಂಗೇರಿಯ ವಿದ್ಯಾಶಂಕರರು ದೇವಾಲಯ ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಅಂತ ಹೇಳಲಾಗತ್ತೆ. ಇನ್ನು ಈ ದೇವಾಲಯದ ವಿನ್ಯಾಸ ಭಾರತದಲ್ಲೇ ಒಂದು ಅಭೂತಪೂರ್ವವಾದಂಥ ಮಾದರಿ ಅಂತ ಹೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ದೇವಾಲಯ ಅಂದರೆ ಹಂಪಿ ವಿರೂಪಾಕ್ಷ ದೇವಾಲಯ. ಯಾಕೆಂದರೆ ವಿಶಾಲವಾದ ಪ್ರಾಂಗಣ ಹೊಂದಿದ್ದು, ಸೊಗಸಾದ ಕೆತ್ತನೆಯ ಕಂಬಗಳು, ಅಲಂಕೃತ ಚಾವಣಿಗಳು ಇದ್ದಾವೆ. ಹಂಪಿಯಲ್ಲಿ ವಿಜಯ ವಿಠ್ಠಲ ದೇವಾಲಯ ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿರೋದು. ಸಪ್ತಸ್ವರಗಳನ್ನು ಧ್ವನಿಸುವಂಥ ಕಂಬಗಳು, ವಿಶಾಲವಾದಂಥ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿರೋದು ನಮಗೆ ಕಾಣುತ್ತೆ. ಜೊತೆಗೆ ಇವರು ಕಟ್ಟಿಸಿದ ದೇವಾಲಯಗಳ ಬಗ್ಗೆ ಪರ್ಸಿ ಬ್ರೌನ್ ಅವರು ಹೇಳ್ತಾರೆ, ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತಂದರೆ ನಾವು ವಿಜಯನಗರದ ವಾಸ್ತುಶೈಲಿಯಲ್ಲಿ ಕಾಣ್ತೀವಿ ಅಂತ. ಹಾಗಾಗಿ ಇವರು ಕಟ್ಟಿಸ್ತಕ್ಕಂಥ ದೇವಾಲಯಗಳು, ನಿರ್ಮಿಸಿರ್ತಕ್ಕಂಥ ಮೂರ್ತಿಗಳು ಆ ಕಾಲಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ವಿನ್ಯಾಸಗಳು ಅಂತ ಹೇಳಲಾಗುತ್ತೆ. ಹಾಗಾಗಿ ವಿಜಯ ವಿಠ್ಠಲ ದೇವಾಲಯ ಇರ್ಬೋದು, ಹಂಪಿ ವಿರೂಪಾಕ್ಷ ದೇವಾಲಯ ಇರ್ಬೋದು, ಇಂಥವುಗಳನ್ನು ನೋಡಿಯೇ ವಿದೇಶಿಗರು ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಹಾಗಾಗಿ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಿಸಿದಂಥ ಮಹಾನವಮಿ ದಿಬ್ಬ, ನವರಾತ್ರಿ ಉತ್ಸವದ ಆಚರಣೆ, ಮುಂದೆ ಇವತ್ತು ಮೈಸೂರು ದಸರಾ ಅಂತೇನು ನೋಡ್ತೀರಿ, ಇದರ ಹಿಂದಿನ ಬ್ಲೂ ಪ್ರಿಂಟೇ ಈ ಮಹಾನವಮಿ ದಿಬ್ಬ. ಹಾಗಾಗಿ ರಾಜಧಾನಿ ಬಹಳ ದೂರದ ಪ್ರಾಂತ್ಯಗಳಿಂದ ರಾಜರು, ಮಹಾಮಂಡಲೇಶ್ವರು, ಚಕ್ರವರ್ತಿ ಆಜ್ಞೆ ಮೇರೆಗೆ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರಾಯಭಾರತ್ವ ಇಲ್ಲಿತ್ತು ಅನ್ನೋದಕ್ಕೆ ಪರ್ಷಿಯಾದ ರಾಯಭಾರಿ ರಜಾಕ್ ಹೇಳಿರೋ ಸ್ಟೇಟ್ಮೆಂಟ್ ನಮ್ಗೆ ಕಾಣಿಸುತ್ತೆ. ಇನ್ನು ಕಮಾಲ ಮಹಲ್ ಇವ್ರ ಕಾಲದ ಶ್ರೇಷ್ಠ ರಚನೆ ಇದು. ಗಜಶಾಲೆಗಳು, ರಾಣಿ ಸ್ನಾನಗೃಹಗಳು, ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಡಗಳು ನೋಡ್ತೀವಿ. ಲಕ್ಷ್ಮೀ ನರಸಿಂಹ, ಕಡಲೆಕಾಳು ಗಣೇಶ, ಸಾಸಿವೆಕಾಳು ಗಣೇಶ, ಉದ್ಧಾನ ವೀರಭದ್ರದ ಶಿಲ್ಪಗಳು ಈ ಕಾಲದಲ್ಲಿ ಇದ್ದಾವೆ. ಹಾಗಾಗಿ ಹಂಪೆ ಕೋಟೆಯು ಭಾಳ ಭದ್ರವಾಗಿ 7 ಸುತ್ತಿನ ಕೋಟೆಯಿಂದ ಕೂಡಿದ್ದು ಪ್ರಸ್ತುತ 4 ಸುತ್ತುಗಳು ಮಾತ್ರ ಉಳ್ಕೊಂಡಿದೆ ಅಂತ ಕೂಡ ಹೇಳುತ್ತಾರೆ. ಹಾಗಾಗಿ ಇವರ ಕಾಲದ ಪ್ರತಿಯೊಂದು ಕಲಾ ಶೈಲಿಯಲ್ಲಿ ಸಂಗೀತ ನೃತ್ಯಕ್ಕೂ ವಿಶೇಷ ಪ್ರಕಾರಗಳು ಕಂಡು ಬಂದಿರೋದು ನಮಗೆ ಕಾಣುತ್ತೆ. ತುಂಬ ದೊಡ್ಡ ಮಟ್ಟದ ಕಲೆ, ಸಾಹಿತ್ಯ ಎಲ್ಲದನ್ನು ಪ್ರೋತ್ಸಾಹಕವಾಗಿ ಕೊಟ್ಟಿರೋದು ನಮಗಿಲ್ಲಿ ಕಾಣುತ್ತೆ. ಕರ್ನಾಟಕ ಸಂಗೀತ ಈ ಕಾಲಕ್ಕೆ ದೊಡ್ಡ ಮಟ್ಟಕ್ಕೆ ಬಂತು. ಯಾಕೆಂದರೆ ದಾಸ ಸಾಹಿತ್ಯ ಹುಟ್ಕೊಂಡಿತ್ತು. ಪುರಂದರದಾಸರು, ಕನಕದಾಸರು ಕೀರ್ತನೆಗಳ ಮೂಲಕ ಈ ಸಂಗೀತಕ್ಕೆ ಹೊಸ ವಿಶೇಷ ಸೌಲಭ್ಯಗಳನ್ನು ತಂದು ಕೊಟ್ಟಿದ್ದರು. ಹಾಗಾಗಿ ಮತ್ತು ನರ್ತಕಿಯರ ಸರ್ವಾಲಂಕಾರ ಭೂಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ಕೊಡ್ತಿದ್ದಂಥ ನೃತ್ಯ ಪ್ರದರ್ಶನ ಭಕ್ತಿ ಭಾವವನ್ನು ಹೆಚ್ಚಿತ್ತು ಅಂತಲೇ ಕೂಡ ಹೇಳಲಾಗತ್ತೆ. ಇಷ್ಟು ಅದ್ಭುತವಾದಂಥ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ. ಅದಾದ ಮೇಲೆ ನಮಗೆ ಶುರುವಾಗತ್ತೆ ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾಗಿಯೇ ಬೆಳೆದಂತಹ ಮತ್ತೊಂದು ಸಾಮ್ರಾಜ್ಯ ಅಂದರೆ ಬಹಮನಿ ರಾಜ್ಯ. 14ನೇ ಶತಮಾನದಲ್ಲಿ ಕಂಡುಬಂದಂತಹ ಭಾಳ ಅತ್ಯುತ್ತಮವಾದಂತಹ ಒಂದು ಸಾಮ್ರಾಜ್ಯದ ವಿಶೇಷತೆಗಳನ್ನು ಈ ಸಾಮ್ರಾಜ್ಯದಲ್ಲಿ ನೋಡ್ತೀವಿ. 1347ರಲ್ಲಿ ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದ. 1347ರಿಂದ 1686ರವರೆಗೆ ಬಹಮನಿ ಮತ್ತು ಶಾಹಿ ಸುಲ್ತಾನರುಗಳು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನರು ಫೇಮಸ್ ಆಗಿದ್ದಾರೆ. 1ನೇ ಮೊಹಮ್ಮದ್ ಶಾ, 2ನೇ ಮೊಹಮ್ಮದ್ ಶಾ, ಫಿರೋಜ್ ಶಾ, ಯೂಸುಫ್ ಆದಿಲ್ ಶಾ ಖಾದಿಲ್ ಖಾನ್, 1ನೇ ಇಬ್ರಾಹಿಂ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ, ಹಾಗೆಯೇ ದೊಡ್ಡ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಿರೋ ರಾಜರುಗಳಿದ್ದಾರೆ. ಆದರೆ ಈ ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ, ಮೊಹಮ್ಮದ್ ಶಾ ಕಲಬುರಗಿಯಲ್ಲಿ ಖ್ಯಾತ ವಿಶಾಲವಾದ ಜಾಮಿಯಾ ಮಸೀದಿಯನ್ನು ಕಟ್ಟಿಸಿರೋದು ನೋಡ್ತೀವಿ. ನಂತರ ಫಿರೋಜ್ ಶಾ ಫಿರೋಜಾಬಾದ್ ಕಟ್ಟಿರೋದು ನೋಡ್ತೀವಿ. ನಕ್ಷತ್ರ ವೀಕ್ಷಣಾಲಯಗಳಿಗೆ ಅದ್ಭುತವಾದ ಕೊಡುಗೆ. ಈತ ಒಳ್ಳೆ ವಿದ್ವಾಂಸ ಅಂತ ಕೂಡ ಫಿರೋಜ್ ಶಾನ ಕಾಲವನ್ನಂತೂ ಹಾಡಿ ಹೊಗಳ್ತಾರೆ. ಆದರೆ ಬಹಮನಿ ಸುಲ್ತಾನರಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟಾಗಿ ಕಾಣೋದೇ ಮೊಹಮ್ಮದ್ ಗವಾನ್. 1411ರಿಂದ 1481. ಇವನು ಬಹಮನಿ ಸೇವೆಗೆ 1347ರಿಂದ 1426ರವರೆಗೆ ಕಲಬುರಗಿಯ ಬಹಮನಿ ಸುಲ್ತಾನರ ರಾಜಧಾನಿಗೆ ಸೇವೆಗೆ ಸೇರ್ಕೊಂಡಿದ್ದು. ತುಂಬ ನಿಷ್ಠೆ,
ನಿಸ್ವಾರ್ಥದ ಬದುಕು. ಹಾಗೆ ಪ್ರಧಾನಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದವನು. ಹಾಗೆಯೇ ಕೈರೋದಲ್ಲಿ ಇಸ್ಲಾಂನ ಮತಶಾಸ್ತ್ರ ಕಾನೂನನ್ನು ಅಭ್ಯಾಸಿಸಿ ಅರಬ್ಬಿ ಪಾರ್ಸಿ ಭಾಷೆಗಳ ಪಾಂಡಿತ್ಯ ಗಳಿಸಿದ. ಬಹಮನಿ ಸುಲ್ತಾನರಾಗಿದ್ದ ಹುಮಾಯೂನ್, ನಿಜಾಮ್ ಶಾ, 3ನೇ ಮೊಹಮ್ಮದ್ ಶಾನ್ಗೆ ಒಳ್ಳೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅನೇಕ ದಿಗ್ವಿಜಯಗಳನ್ನು, ಅಚ್ಚುಕಟ್ಟಾದ ಆಡಳಿತ ಕ್ರಮ. ಹಾಗಾಗಿ ಬಹಮನಿ ಸಾಮ್ರಾಜ್ಯದ ಪ್ರಾಬಲ್ಯ ಎಲ್ಲಿವರೆಗೆ ಹೆಚ್ಚಾಗಬೇಕೋ ಅಲ್ಲಿವರೆಗೆ ಮಾಡಿದರು. ಆದರೆ ಗವಾನ್ ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಂಡು ಒರಿಸ್ಸಾದ ಮೇಲೆ ದಾಳಿಯನ್ನು ಮಾಡಿ ಕೊಂಡವೀಡು ಪ್ರದೇಶಗಳನ್ನು ಗೆದ್ದಾಗಲೇ ವಿಜಯನಗರ ಮತ್ತು ಈ ಸಾಮ್ರಾಜ್ಯದ ನಡುವೆ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾಂದಿಯಾಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಇರಲಿ, 1481ರಲ್ಲಿ ಕಂಚಿಯ ಮೇಲೆ ಮಾಡಿದಂಥ ದಾಳಿ ಅಪಾರವಾದಂಥ ಸಂಪತ್ತನ್ನು ಲೂಟಿ ಮಾಡಿದ. ಕಂಚಿಯ ದೇವಾಲಯಗಳಿಂದ, ಅರಮನೆಗಳಿಂದ. ಇಲ್ಲಿಂದ ಲೂಟಿ ಆದಮೇಲೆ ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಈತ ಕಾರಣನಾದ. ಹಾಗಾಗಿ ಮೊಹಮ್ಮದ್ ಗವಾನ್ನ ಮೇಲೆ ಶತ್ರುಗಳು ಕುತಂತ್ರದ ಆರೋಪವನ್ನು ಮಾಡಿ, ರಾಜದ್ರೋಹದ ಆರೋಪ ಮಾಡಿ ಇವನನ್ನು ಶಿರಚ್ಛೇದನ ಮಾಡಿ ಹಾಕಿದರು. ಹೀಗಾಗಿ ಈ ಬಹಮನಿ ಸಾಮ್ರಾಜ್ಯ ಅವನತಿಯಾಗಿ ಬಹಮನಿ ಸಾಮ್ರಾಜ್ಯ 5 ಶಾಹಿ ರಾಜ್ಯಗಳಾಗಿ ವಿಭಾಗ ಆಗ್ತಾ ಹೋಯಿತು. ಆ 5 ಶಾಹಿ ರಾಜ್ಯಗಳನ್ನು ನೋಡ್ತೀವಿ. ಅದರಲ್ಲಿ ಅಹಮದ್ ನಗರದ ನಿಜಾಮ್ ಶಾಹಿಗಳು, ವಿಜಯಪುರದ ಆದಿಲ್ ಶಾಹಿಗಳು, ಬಿರಾರ್ನ ಇಮಾದ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕಂಡಾದ ಕುತುಬ್ ಶಾಹಿಗಳು. ಈ 5 ಶಾಹಿಗಳ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ತೀವಿ. ಆದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಯಾರ್ದು ಓದ್ತೀವಿ? 2ನೇ ಇಬ್ರಾಹಿಂ ಆದಿಲ್ ಶಾನ್ ಬಗ್ಗೆ ಓದ್ತೀವಿ. ಈತ ಒಬ್ಬ ಆದಿಲ್ ಶಾಹಿಗಳಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ದೊರೆ ಅಂತ ಹೇಳ್ತಾರೆ. 2ನೇ ಇಬ್ರಾಹಿಂ ತನ್ನ 9ನೇ ವಯಸ್ಸಿನಲ್ಲೇ ಸಿಂಹಾಸನದೊಳಗೆ ಕೂತ್ಕೊಂಡಿದ್ದ. 47 ವರ್ಷಗಳ ಸುದೀರ್ಘ ಆಡಳಿತ, ಅನೇಕ ರೀತಿಯ ರಾಜಕೀಯ ಒಂದು ವೈಭವವನ್ನು ಇವನ ಕಾಲದಲ್ಲಿ ಕಾಣ್ತೀವಿ. ಯಾಕೆಂದರೆ ದಕ್ಷ ಆಡಳಿತವನ್ನು ನೀಡಿದವನು. ಕಲೆ, ಸಾಹಿತ್ಯ, ಸಂಗೀತಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಅಪನೀಯವಾದಂಥ ಗಣನೆ. 47 ವರ್ಷಗಳ ಅದ್ಭುತವಾದ ಆಡಳಿತದಲ್ಲಿ ಇವನು ಸಾಧಿಸಿದ್ದು ತುಂಬಾ ಇದೆ. ಹಾಗಾಗಿ ಇವನ ಕಾಲದಲ್ಲಿ ಕಲೆ, ಸಾಹಿತ್ಯ ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿರೋ. ಅದರಲ್ಲೂ ಕಿತಾಬ್ ಎ ನವರಸ್ ಅನ್ನೋ ಕೃತಿ ಬಹಳ ಸರಿ ಎಕ್ಸಾಮ್ ಕೇಳಿದಾರೆ ನಮಗೆ. ಇದನ್ನು ಕಿತಾಬ್ ಎ ನವರಸ್ ಗ್ರಂಥದಲ್ಲಿ ಸರಸ್ವತಿ, ಗಣೇಶ, ನರಸಿಂಹ ಸ್ತುತಿಯೊಂದಿಗೆ ಈ ಕೃತಿಯನ್ನು ಆರಂಭಿಸಿರೋದಿದೆಯಲ್ಲ, ಇದು ಹಿಂದೂ ಮತ್ತು ಇಸ್ಲಾಂನ ಸಮನ್ವಯತೆ ವೈಶಿಷ್ಟ್ಯವನ್ನು ನಾವಿಲ್ಲಿ ಕಾಣ್ಬೋದು. ಮಹಮ್ಮದ್ ಪೈಗಂಬರ ಬಗ್ಗೆ ಅನೇಕ ಸ್ತುತಿಗಳನ್ನು ಮಾಡಿದ್ದಾರೆ. ಈ ಗ್ರಂಥ ಇಬ್ರಾಹಿಂನ ವಿದ್ವತ್ತು, ಘನತೆ, ಮತೀಯ ಉದಾರತೆ ಒಂದು ಸಾಕ್ಷಿ ಅಂತ ಹೇಳಲಾಗುತ್ತೆ. ಬಹಮನಿ ರಾಜರುಗಳು ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ನೀವು ನೋಡೋದಾದರೆ, ಬಹಮನಿ ಹಾಗೂ ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕ ಜೊತೆಗೆ ತಮಿಳುನಾಡು, ತಾಂಜಾವೂರುವರೆಗೆ ವಿಸ್ತಾರ ಆಗಿದೆ. ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೇ ಇವರ ಸಂಪೂರ್ಣ ಆಡಳಿತ ಇತ್ತು. ಹಾಗಾಗಿಯೇ ನಮಗೆ ಗೊತ್ತಿರಲಿ, 2ನೇ ಇಬ್ರಾಹಿಂ ಆದಿಲ್ ಶಾ ಮಹಿಪತಿ ದಾಸರ ಭಾಗವತ ಪ್ರವಚನದಿಂದ ಆಕರ್ಷಿತನಾಗಿ ಅವ್ರನ್ನ ಆಸ್ಥಾನದಲ್ಲಿ ಖಾಜಮ್ದಾರ್ ಅಧಿಕಾರಿಯಾಗಿಯೂ ಕೂಡ ನೇಮಿಸಿದ್ದ. ಹಾಗಾಗಿನೇ ಇವನನ್ನು ನಾವು ಸಮನ್ವಯತೆ ವಿಚಾರದಿಂದ ನೋಡ್ತೀವಿ. ಇನ್ನು ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ, ಗ್ರಾಮಾಡಳಿತ ಅಂತ 3 ವಿಭಾಗಗಳನ್ನು ಮಾಡಿದರು. ಕಂದಾಯದಲ್ಲಿ, ನ್ಯಾಯದಲ್ಲೂ, ಸೈನ್ಯದಲ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ಶಿಸ್ತನ್ನು ತಂದಿದ್ರು. ಮಂತ್ರಿಮಂಡಲಕ್ಕಂತೂ ಮಜ್ಲಿಸ್ ಇ ಕಲ್ವಿತ್ ಅಂತಕ್ಕಂಥ ಕೂಡ ಹೇಳ್ತೀವಿ. ಆ ಥರದ ಒಂದು ಮಜ್ಲಿಸ್ ಇ ಇಲ್ವಿತ್ ಅನ್ನೋದು ಕೂಡ ನಾವಿಲ್ಲಿ ಹೇಳ್ತೀವಿ. ಉನ್ನತ ಅಧಿಕಾರಿಗಳು, ದಂಡನಾಯಕರು, ಉಲೇಮರು, ಅಮೀರರು, ಸುಲ್ತಾನರು, ಆಪ್ತರು, ಸಂಬಂಧಿಗಳು ಎಲ್ಲರೂ ಈ ಮಜ್ಲಿಸ್ ಇ ಇಲ್ವಿತ್ನ ಒಂದು ಪಂಗಡದಲ್ಲಿ ಅಧಿಕಾರವನ್ನು ನಡೆಸ್ಕೊಂಡು ಸುಭಿಕ್ಷತೆಯನ್ನು ತಂದಿದ್ರು ಅಂತ. ಆದರೆ ಗವಾನ್ ಈ ಹಿಂದೆ ಇದ್ದಂಥ 4 ತರಫ್ ಪ್ರಾಂತ್ಯಗಳನ್ನು ಮತ್ತೆ ಡಿವೈಡ್ ಮಾಡಿ, ಡಿಸೆಂಟ್ರಲೈಸ್ ಮಾಡಿ, 8 ಘಟಕಗಳನ್ನಾಗಿ ಮಾಡಿ, ಅದನ್ನು ಮತ್ತೆ ಡಿವೈಡ್ ಮಾಡಿ 16 ಸರ್ಕಾರಗಳಾಗಿ ವಿಂಗಡಿಸಿ, ಪ್ರತಿ ಹಂತದಲ್ಲೂ ಮೊಘಲ್ ಶಾಹಿಯ ಆಡಳಿತದ ಪ್ರಭಾವ ಕಾಣಬಹುದು. ಸುಬೇದಾರ್ಗಳನ್ನು ನೇಮಕ ಮಾಡಿದ್ದ, ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಿದ್ದ. ಅಲ್ಲಿ ಕೊತ್ವಾಲ್, ದೇಶ್ಮುಖ್, ದೇಸಾಯಿ ಅಂತಕ್ಕಂಥ ಪರಗಣದ ಅಧಿಕಾರವನ್ನು ಅವರಿಗೆ ಹಸ್ತಾಂತರ ಮಾಡಿದ್ದ. ಹಾಗಾಗಿ ಆಡಳಿತದ ಕೊನೆಯ ಘಟಕವಾಗಿ ಗ್ರಾಮಗಳಲ್ಲಿ ಪಟೇಲ, ಕುಲಕರ್ಣಿ, ಕಾವಲುಗಾರ ಈ ಥರದ ಅನೇಕ ಅಧಿಕಾರಿಗಳನ್ನು ತಂದು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಥವಾ ಡೆಮಾಕ್ರೆಟಿಕಲ್ ಮೂಮೆಂಟ್ಗಳನ್ನು ಇಲ್ಲಿ ನಾವು ಕಾಣ್ಬೋದು ಇವನ ಗ್ರಾಮಾಡಳಿತದ ಸ್ವಾಯತ್ತ ಸಂಸ್ಥೆಗಳಲ್ಲಿ. ಇನ್ನು ಅಷ್ಟಕ್ಕೆ ಏನು ಸುಮಾರು ಅಂತ ಹೇಳಂಗಿಲ್ಲ. ಯಾಕೆಂತಂದರೆ ಕಂದಾಯ, ಸೈನ್ಯ ಮತ್ತು ನ್ಯಾಯಾಡಳಿತ ಕೂಡ ಇವ್ರ ಕಾಲದಲ್ಲಿ ತುಂಬ ಚೆನ್ನಾಗಿದೆ.
ಅಮೀರ್ ಎ ಜುಮ್ಲಾ ಅಂತ ನೆನಪಿಟ್ಕೊಳ್ಳಿ. ಯಾವಾಗೂ ಕೇಳ್ತಾರೆ ಭೂಕಂದಾಯದ ಅಧಿಕಾರಿಯನ್ನು ಏನಂತ ಕರೀತಾ ಇದ್ರು ಬಹಮನಿಗಳು ಅಂತಂದರೆ ಅಮೀರ್ ಎ ಜುಮ್ಲಾ ಅಂತ ಕರೀತಾ ಇದ್ರು. ಭೂಕಂದಾಯ ರಾಜ್ಯದ ಮೂಲ ಉತ್ಪತ್ತದಿಂದ ತುಂಬ 1/4 ಭಾಗದಷ್ಟು ಭೂಕಂದಾಯದ ವಸೂಲಿಯನ್ನು ಮಾಡ್ತಾ ಇದ್ದದ್ದು ನಮಗೆ ಕಾಣಿಸುತ್ತೆ. ಇನ್ನು ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ, ಅನೇಕ 50 ಬಗೆಯ ತೆರಿಗೆಗಳು, ತೆರಿಗೆಯಿಂದ ಬಂದಂಥ ಹಣದಲ್ಲಿ ಸಾಮ್ರಾಜ್ಯದ ಸಂಪೂರ್ಣ ವೆಚ್ಚ, ಅರಮನೆ, ಯುದ್ಧ, ಅಂಗರಕ್ಷಕ, ಕೋಟೆ, ಕಟ್ಟಡಗಳ ನಿರ್ಮಾಣಕ್ಕಾಗಿ ಬಳಸಿ ಬಹಮನಿ ರಾಜ್ಯವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ಬಹಮನಿಗಳು ತುಂಬ ಅದ್ಭುತವಾದಂಥ ಸೈನಿಕ ವ್ಯವಸ್ಥೆಯನ್ನು ರೆಡಿಪಡಿಸಿದರು. 4 ಬಗೆಯ ಸೈನಿಕ ವರ್ಗಗಳಿದ್ದು ಅದರಲ್ಲಿ ಖಾಯಮ್ಮಾಗಿ ಒಂದಿಷ್ಟು ಸೇನೆ ರೆಡಿಯಾಗಿ ಬಹಮನಿ ಸಾಮ್ರಾಜ್ಯಕ್ಕೆ ನೇಮಕಗೊಳ್ತಾ ಇತ್ತು. ಜೊತೆಗೆ ಸುಲ್ತಾನ್ನ ಸೇನೆ ಮತ್ತು ಕೋಟೆಯ ಕಾವಲು ಪಡೆಗಳ ಸೇನೆ, ಅಶ್ವದಳ, ಗಜದಳ, ಸಿಡಿಮದ್ದುಗಳು, ಭಾಳ ವಿಶೇಷವಾದಂಥ ಫಿರಂಗಿಗಳ ರಚನೆ ಇವ್ರ ಕಾಲದಲ್ಲಿ ಕಂಡುಬರ್ತದೆ. ಇನ್ನು ಆದಿಲ್ ಶಾಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಈ ಬಿಜಾಪುರದ ಕೋಟೆಗಳು ಹೆಚ್ಚು ಸುಭದ್ರವಾಗಿತ್ತು ಅಂಥೇಳಿ ಅನೇಕ ಇತಿಹಾಸಕಾರರು ಕೊಟ್ಟಿರೋ ವಿವರಣೆ ನಮಗೆ ಸಿಗ್ತವೆ. ಇನ್ನು ಅಧಿಕಾರ ಅಂತ ಬಂದರೆ ಸುಲ್ತಾನ್ ಇಲ್ಲಿ ಸರ್ವೋಚ್ಚ ನ್ಯಾಯಾಧೀಶ. ನಮ್ಮಲ್ಲಿ ಹೆಂಗೆ ಸುಪ್ರೀಂ ಕೋರ್ಟ್ ಟಿಲ್ ಎಂಡ್, ಅದಾದಮೇಲೆ ರಾಷ್ಟ್ರಪತಿಗೆ ಮೇಲ್ಮನವಿ ಅಂತ ಏನು ಸಲ್ಲಿಸ್ತೀವಲ್ಲ, ಹಾಗೆ ಇಲ್ಲಿ ಸರ್ವೋಚ್ಚ ನ್ಯಾಯಾಧೀಶ ಯಾರಾಗಿದ್ದ ಅಂದರೆ ರಾಜ. ರೂಢಿ ಸಂಪ್ರದಾಯ ಎಲ್ಲವೂ ಕೂಡ ಇಸ್ಲಾಂನ ಅನುಸಾರವಾಗಿಯೇ ನಡೀತಾ ಇತ್ತು. ಖಾಜಿಗಳು ನ್ಯಾಯಾಧೀಶರಾಗಿ ಕಾರ್ಯ ಮಾಡ್ತಾಯಿದ್ರು, ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆ ಸುಲ್ತಾನ್ಗೆ ಹೆಲ್ಪ್ ಮಾಡ್ತಾಯಿದ್ರು. ದಕ್ಷ ಆಡಳಿತ ವ್ಯವಸ್ಥೆ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪ್ರಗತಿಯನ್ನು ಜೊತೆಗೆ ತಗೊಂಡು ಬರ್ತಾರೆ. ಇಲ್ಲಿ ಕೃಷಿ ಬಹಳ ಅತ್ಯುತ್ತಮವಾದಂಥ ಉದ್ಯೋಗ ಆ ಕಾಲಕ್ಕೇನೆ, ಈ ಕಾಲಕ್ಕಾದರೂ ಅಷ್ಟೇ. ಜೀವನಾಧಾರ ಕೃಷಿ ಅಂದರೆ ಅವಾಗ ಇದನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ರು. ನೇಕಾರಿಕೆ, ಸಕ್ಕರೆ, ಬೆಲ್ಲ ತಯಾರಿಕೆ, ನೂಲುವುದು, ನೇಯುವುದು, ಚರ್ಮಗಾರಿಕೆ, ಎಲ್ಲ ರೀತಿಯ ಗೃಹ ಕೈಗಾರಿಕೆಗಳ ಡೆವಲಪ್ಮೆಂಟ್ ಜೊತೆಗೆ ಇವರ ಆ ಕಾಲದಲ್ಲಿ ಕೂಡ ಅನೇಕ ಬಂದರುಗಳ ಮೇಲಿನ ಅಸ್ತಿತ್ವ ಬಹಮನಿಗಳದ್ದಿದೆ. ದಾಬೋಲ್ ಅಂತೀವಿ, ಗೋವಾದ ದಾಬೋಲಿ ಅಂತ ಹೇಳ್ತೀವಿ. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೆವೆಲಿಗೆ ನೋಡ್ತೀವಲ್ಲ, ಅದೇ ದಾಬೋಲ್. ರಾಜ್ಪುರ, ಚೌಲಾ, ಗೋವಾ ಇವೆಲ್ಲ ಆ ಕಾಲಕ್ಕೆ ಪೋರ್ಚುಗೀಸರಿಂದ ವಿದೇಶಿ ವ್ಯಾಪಾರದ ಕನೆಕ್ಷನ್ಸ್ ಕೂಡ ಇವರಿಗಿತ್ತು. ರೇಷ್ಮೆ, ಮದ್ಯ, ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಎಲ್ಲ ರೀತಿಯ ವಿಶೇಷವಾದಂಥ ಪ್ರಕಾರಗಳನ್ನು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ರು. ಅಷ್ಟು ವೈಭವವಾದಂಥ ಆಡಳಿತ ಇವ್ರ ಕಾಲದಲ್ಲಿ ನೋಡ್ತೀವಿ ನಾವು. ಇನ್ನು ವ್ಯಾಪಾರ, ವೃತ್ತಿ ಸಂಘಗಳು ಕೂಡ ಅಸ್ತಿತ್ವದಲ್ಲಿದ್ದಾವೆ. ಹಾಗಾಗಿ ಇವ್ರ ಕಾಲದಲ್ಲಿ ಹೊನ್ನು ಅನ್ನುವ ಬಂಗಾರದ ನಾಣ್ಯವನ್ನು ಚಲಾವಣೆಗಾಗಿ ಬಳಸಿದ್ದಾರೆ. ಹೊನ್ನು ಅಂತಕ್ಕಂಥ ಬಂಗಾರದ ನಾಣ್ಯಗಳು. ಇನ್ನು ಲಾರಿ, ಟಂಕ, ಬೆಳ್ಳಿ ನಾಣ್ಯಗಳು ಕೂಡ ಚಲಾವಣೆಯಲ್ಲಿ ಇದ್ದದ್ದು ನಮಗೆ ಸಿಗತ್ತೆ. ಜೊತೆಗೆ ಇವರ ಸಮಾಜದಲ್ಲಿ ಕಾಮನ್ ಆಗಿ ಅವಿಭಕ್ತ ಪ್ರಧಾನ ಕುಟುಂಬ ವ್ಯವಸ್ಥೆ ಇದ್ದದ್ದು ನೋಡ್ತೀವಿ. ಜಾತಿ ಪದ್ಧತಿ, ಬಹುಪತ್ನಿತ್ವ ರೂಢಿಯಲ್ಲಿದೆ. ಹರಿದಾಸ್ ಪಂಥದಲ್ಲೂ ಕೂಡ ಭಕ್ತ ಪಂಥದ ಹರಿದಾಸರು, ಮುಸ್ಲಿಂನ ಸೂಫಿ ಸಂತರು ಎಲ್ಲ ರೀತಿಗಳು ಸಮಾಜದಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಬೆಳೆಸಲಿಕ್ಕೆ ಹೋರಾಡಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ನೀವು ನೋಡೋದಾದರೆ ಸುನ್ನಿ ಮತ್ತು ಶಿಯಾ, ಸೈಯದ್ಗಳು, ಶೇಖ್ಗಳು, ಪಠಾಣ್ಗಳು ಅನ್ನೋ ವಿಶೇಷವಾದ ವರ್ಗ ವಿಂಗಡಣೆಗಳು ಕೂಡ ಕಾಣ್ತೀವಿ. ಮುಸ್ಲಿಂ ಸ್ತ್ರೀಯರಲ್ಲಿ ಕಾಮನ್ ಆಗಿ ಪರ್ದಾ ಪದ್ಧತಿ ರೂಢಿಯಲ್ಲಿತ್ತಿದ್ದು ಅಂತ. ಆದರೂ ಇವನ ಬಗ್ಗೆ ಬಹಳ ವಿಶೇಷವಾಗಿ ಯೂಸುಫ್ ಆದಿಲ್ ಶಾನ ವಿಚಾರವನ್ನು ಹೇಳುವಾಗ ಹೇಳುತ್ತಾರೆ. ಯೂಸುಫ್ ಆದಿಲ್ ಶಾನ ಹೆಂಡತಿ BBG ಖಾನಮ್ ಇರ್ಬೋದು, ದಿಲ್ ಶಾ ಆಗಾ, ಚಾಂದ್ ಬೀಬಿ, ಶಹರ್ಬಾನು ಬೇಗಂ, ಈ ಮನೆತನದಲ್ಲಿ ಬರುವಂಥ ಪ್ರಖ್ಯಾತ ಮಹಿಳೆಯರ ಲಿಸ್ಟ್ ನಾವು ನೋಡ್ತಾ ಹೋಗ್ಬೋದು. ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಕೊಟ್ಟಿರೋ ಕೊಡುಗೆಗಳು ತುಂಬಾ ಅದ್ಭುತವಾಗಿ ನಮಗೆ ಕಾಣಸಿಗತ್ತೆ. ಇನ್ನಿವ್ರ ಕಾಲದ ಶಿಕ್ಷಣದಲ್ಲೂ ಕೂಡ ಇಸ್ಲಾಂ ಸಂಸ್ಕೃತಿಯನ್ನು ವೈಭವವಾಗಿ ಕಾಣ್ತಾ ಇದ್ರು. ಮಕ್ತಬಾ ಅನ್ನೋದು ಇವ್ರ ಕಾಲದ ಶಾಲೆಗಳಿವು, ಮಸೀದಿಗಳ ನಿಯಂತ್ರಣದಲ್ಲಿರ್ತಾ ಇತ್ತು. ಮಕ್ತಬಗಳಲ್ಲಿ ಅಕ್ಷರಜ್ಞಾನ, ಮತ, ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸೋದ್ರ ಜೊತೆಗೆ ಮದರಸಗಳಿಗೆ ಪ್ರಮೋಷನ್ ಮಾಡ್ತಾಯಿದ್ರು. ಮದರಸಗಳು ಉನ್ನತ ಶಿಕ್ಷಣ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇದೇ ಮದರಸ ವಿಚಾರನೆ ನಾವು ಬಹಮನಿ ಸುಲ್ತಾನರಲ್ಲಿ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಬಹಳ ದೊಡ್ಡ ಮದರಸವನ್ನು ಕಟ್ಟಿಸ್ತಾನೆ. ಇಸ್ಲಾಂ ಮತ ಮತ್ತು ಕಾನೂನು ಶಿಕ್ಷಣ ಪ್ರೋತ್ಸಾಹಿಸಬೇಕು ಅಂತ. ಹಾಗಾಗಿ ಬೀದರ್ನ ಮದರಸ ಬಹಳ ದೊಡ್ಡದಾದ ಆ ಕಾಲಕ್ಕೆ. 242 ಅಡಿ ಉದ್ದ, 222 ಅಡಿ ಅಗಲ, 56 ಅಡಿ ಎತ್ತರ, 3 ಅಂತಸ್ತಿನ ದಕ್ಕನ್ ಶೈಲಿಯ ಭವ್ಯ ಕಟ್ಟಡ. ಸುಮಾರು 3000 ಹಸ್ತಪ್ರತಿಗಳನ್ನು ಒಟ್ಟಾಕಿ ಗ್ರಂಥಾಲಯಗಳನ್ನು ಮಾಡಿದ್ದ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣ ಕೂಡ ಅಲ್ಲಿ ಅರೇಂಜ್ ಆಗಿತ್ತು.
ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿ ಅಧ್ಯಯನ ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿರೋದು ಕಾಣುತ್ತೆ. ಒಂದು ಕಡೆ ನಮಗೆ ಹೇಳ್ಬೋದು, 1ನೇ ಅಲಿ ಆದಿಲ್ ಶಾನ ಕಾಲದಲ್ಲಿ ನಿರ್ಮಾಣವಾದಂಥ ಜಾಮಿಯಾ ಮಸೀದಿ ಆ ಕಾಲದ ಬಹುದೊಡ್ಡ ಸ್ಮಾರಕ. ಇನ್ನು ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್, ಒಂದಕ್ಕಿಂತ ಒಂದು ಅದ್ಭುತವಾದಂಥ ಪ್ರಮುಖ ಸ್ಮಾರಕಗಳನ್ನು ಆದಿಲ್ ಶಾಹಿಗಳ ಕಾಲದಲ್ಲಿ ವಿಶ್ವವಿಖ್ಯಾತವಾದಂಥ ಚಿತ್ರಕಲೆಗಳ ವಿಚಾರಗಳನ್ನು ಕೂಡ ನೋಡ್ತಾ ಬರ್ತೀವಿ. ಶ್ರೇಷ್ಠ ಕಟ್ಟಡಗಳ ರಚನೆ, ಅದರಲ್ಲೂ ವಿಜಯಪುರದಲ್ಲಿ ಕಟ್ಟಿರ್ತಕ್ಕಂಥ ಗೋಲ್ ಗುಂಬಜ್ ಅಂತೂ 1800 ಚದರಡಿಯ 4 ಮೂಲೆಗಳ 7 ಅಂತಸ್ತಿನ ಒಂದೊಂದು ಮಿನಾರ್ಗಳು ಮಧ್ಯದಲ್ಲಿ ಬೃಹತ್ ಗುಮ್ಮಟದ ಈ ರಚನೆ ತುಂಬಾ ಅದ್ಭುತವಾಗಿದೆ. ಹಾಗಾಗಿ ಗೋಲ್ ಗುಂಬಜ್ ರಾಜ್ಯದ, ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಅದು. ಇದನ್ನು ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸಿದ ಅಂತೇಳಿ ತಿಳಿದಿದೆ. ಕಟ್ಟಡ ನಿರ್ಮಾಣ ಕಾರ್ಯ ಸುಮಾರು 1626ರಲ್ಲಿ ಆರಂಭಗೊಂಡು 56ರಲ್ಲಿ ಮುಗೀತು ಅಂತ. 51 ಮೀಟರ್ ಎತ್ತರದ ಗೋಪುರವನ್ನು ಹೊಂದಿದೆ. ಗುಮ್ಮಟದಲ್ಲಿ ನಿಮ್ಗೆ ಹೇಳ್ದಂಗೆ 4 ಕಂಬಗಳಿವೆ. ಅವುಗಳ ಮೇಲೆ ಹತ್ತಲಿಕ್ಕೆ ಮೆಟ್ಟಿಲುಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಗೋಲಾಕಾರದ ಗೋಡೆಯ ಒಂದು ಬದಿಯಲ್ಲಿ ನಿಂತು ಪಿಸುಗುಟ್ಟಿದರೆ ಆ ಮತ್ತೊಂದು ಬದಿಯಲ್ಲಿ ಕಿವಿಗುಟ್ಟು ಆಲಿಸ್ಬೋದು. ಇದರ ವಿಶೇಷವಾದಂತಹ ಒಂದು ರಚನೆ ಇದು. ಭಾರತದ ಅತಿ ದೊಡ್ಡ ಗುಮ್ಮಟ ಅಂತಲೂ ಕೂಡ ಇದನ್ನು ಕರೀಲಾಗತ್ತೆ. ಹಾಗಾಗಿ ಆ ಕಾಲದ ಜಾಮಿಯಾ ಮಸೀದಿ, ಬಹುದೊಡ್ಡವಾದ ಬೀದರ್ ಕೋಟೆ, ಬೀದರ್ ಮದರಸ ಇವೆಲ್ಲವೂ ಕೂಡ ಬಹಮನಿ ಸಾಮ್ರಾಜ್ಯದವರು ಕೊಟ್ಟಂಥ ಅಭೂತಪೂರ್ವ ಕೊಡುಗೆ ಅಂತ ಹೇಳ್ತಾ, ಸ್ನೇಹಿತರೆ, ಬಹುದೊಡ್ಡ ಪಾಠ ಇಲ್ಲಿಯವರೆಗೂ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ವಿನ್. ನಿಮ್ಮ ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ಪಠ್ಯಪುಸ್ತಕ ಸರಣಿಯ ಈ ಪಾಠಕ್ಕೆ ಧನ್ಯವಾದಗಳು. ಮುಂದಿನ ಪಾಠದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್, ರಮೇಶ್ ಸರ್. ಥ್ಯಾಂಕ್ ಯು. ಬಾಯ್.